ಸಾರಿ ಬಟ್ ಆ ಥರದ್ದು ಪದಗಳು ಪೊಲೀಸ್ ಇದರಲ್ಲಿ ಜನರಲಿ ಎಲ್ಲಿಂಗೋ ಬಳಕೆ ಆಗುತ್ತೆ. ಸೊ ಚೂರು ಧೂಳು, ತುಂಬಾ ಧೂಳಿದೆ, ಇನ್ನೆಲ್ಲ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತಿದ್ದೆ, ನಾನು ಆಶ್ಚರ್ಯ ಆಗೋಯ್ತು, ನನ್ ನಿದ್ದೆನೆ ಹೊಟ್ಟೋಯ್ತು. ತುಂಬಾ ಪೇಷನ್ಸ್ ಇರಬೇಕು, ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಅಂಡ್ ಆಫ್ ಕೋರ್ಸ್ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಇನ್ನೊಂದು ಇದ್ದು ಇದನ್ನ ನೀವು ಮಾಡ್ತಾ ಹೋದ್ರೆ ಇಟ್ ಇಸ್ ಬೆಟರ್. ಅಂಡ್ ಡೋಂಟ್ ಲೆಟ್ ಎನಿಥಿಂಗ್ ಗೆಟ್ ಇನ್ ಟು ಯುವರ್ ಹೆಡ್. ನನಗೆ ಆಕ್ಟಿಂಗ್ ಬಂದ್ಬಿಡುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್ ಸ್ಟೇಟ್ ಬರಬೇಡಿ. ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಇಲ್ಲ ಅಂತಿಲ್ಲ, ಬಟ್ ಬಿ ಓಪನ್ ಟು ಇನ್ಪುಟ್ಸ್. ಇಟ್ ಟೇಕ್ಸ್ ಟೈಮ್. ನಿಮ್ಗೆ ಯಾವುದು ಇಮಿಡಿಯೇಟ್ ಆಗಿ ಆಗುವಂಥದ್ದಲ್ಲ. ಕೆಲವರು ನ್ಯಾಚುರಲಿ ಬೈ ಬರ್ತ್, ಕೆಲವರು ನ್ಯಾಚುರಲ್ ಪರ್ಫಾರ್ಮರ್ಸ್ ಇರ್ತಾರೆ. ಅದು ನೀನ್ ಹೌದೋ ಅಲ್ವೋ ಅನ್ನೋದು ಗೊತ್ತಾಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನೀವು ಅದನ್ನ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಇನ್ ಫ್ರಂಟ್ ಆಫ್ ಇದು ಆನ್ ಸ್ಟೇಜ್ ಮಾಡ್ತಿರ್ಬೇಕಾದ್ರೇನೆ ಗೊತ್ತಾಗ್ತಾ ಹೋಗೋದು. ಸೊ ಡೋಂಟ್ ನೆವರ್ ಗೆಟ್ ಇನ್ ಟು ಓವರ್ ಕಾನ್ಫಿಡೆಂಟ್ ಸ್ಟೇಟ್. ಸ್ಪೆಷಾಲಿಟಿ ಏನಂದ್ರೆ, ಥ್ರಿಲ್ಲರ್ಸ್ ಇಷ್ಟಪಡೋರ್ಗೆ ಒಂದು ಸಿಕ್ಕಾಪಟ್ಟೆ ಮಜಾ ಕೊಡುವಂತ ಸಿನಿಮಾ. ನಿಮ್ಗೆ ಫಸ್ಟ್ ಹಾಫು ಕಂಪ್ಲೀಟ್ ಆಗಿ ಸೆಟ್ ಮಾಡುತ್ತೆ, ಈ ಕ್ಯಾರೆಕ್ಟರ್ಗಳು ಏನು ಅನ್ನೋದನ್ನ ಒಂದು ಸೆಟ್ ಮಾಡ್ಕೊಡುತ್ತೆ. ಸೆಕೆಂಡ್ ಹಾಫ್ ಇಂದ ನಿಮ್ಗೆ ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗುತ್ತೆ. ಸಿನಿಮಾನ ಒಂದು 2 ಸ್ಟೆಪ್ ಮೇಲೆ ಎತ್ಬಿಟ್ಟಿದ್ದಾರೆ ಸಿನಿಮಾ. ಹಾಗೆ ಕಿಶೋರ್ ಸರ್ ಇದ್ದಾರೆ, ವೀರೇಶ್ ಅಂತ ನನ್ಗೆ ಹೇಳಿ, ಅವರೊಂದು ಸ್ಪೆಷಲ್ ರೋಲ್ ಅಲ್ಲಿ ಇದಾರೆ. ಅವರು ಅದ್ಭುತವಾಗಿ ಮಾಡಿದ್ದಾರೆ, ಅಂದ್ರೆ ಮೈ ಫೇವ್ರೇಟ್. ಮಹಾನ್ ಪರಿವಾರದ ಪ್ರಭುಗಳಿಗೆ ಸ್ವಾಗತ ಸುಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಖ್ಯಾತ ರಂಗಕರ್ಮಿ, ಡಬ್ಬಿಂಗ್ ಆರ್ಟಿಸ್ಟ್ ಹಾಗೂ ಇತ್ತೀಚೆಗೆ ರಿಲೀಸ್ ಆದಂತಹ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾದ ಪ್ರಮುಖ ನಟರಾದಂತಹ ಹರ್ಷಿಲ್ ಕೌಶಿಕ್ ಅವರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಅಭಿಜಿತ್ ಅಂತ ಇದ್ದಿದ್ದು ನೀವು ಕೌಶಿಕ್ ಅಂತ ಮಾಡ್ಕೊಂಡಿದ್ರಲ್ಲ, ಯಾಕೆ, ಏನ್ ಕಾರಣ? ಹರ್ಷಿಲ್ ಕೌಶಿಕ್ ಅಂತ. ನಾವ್ ಆಕ್ಚುಲಿ ಏನಾಗಿತ್ತು, ನಾನು ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರ ಜೊತೆಗೆ ನಾವು ಒಂದು ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಹೋರಾಡ್ತಿದ್ವಿ, ಪ್ರೊಡ್ಯೂಸರ್ಗಳನ್ನ ಹುಡುಕ್ತಾ ಇದ್ವಿ. ಆಗ ಅವ್ರ ಮನೆಯವರು, ಅಂದ್ರೆ ನನ್ನ ಫ್ರೆಂಡ್ ಅವ್ರ ತಾಯಿ ಒಬ್ರು ಶಾಸ್ತ್ರಿಗಳ ಹತ್ರ ಹೋಗಿದ್ರು. ಸೊ ಹೀಗೆ ತುಂಬಾ ವರ್ಷಗಳಿಂದ ಕಷ್ಟಪಡ್ತಿದ್ದಾರೆ, ಏನ್ ಮಾಡೋದು, ಹೇಗ್ ಮಾಡೋದು ಅಂತ ನನ್ನ ಫ್ರೆಂಡ್ ಕೇಳಕ್ ಹೋದಾಗ ನಾನ್ ಜೊತೆಲಿ ಹೋಗಿದ್ದೆ. ಅವರು ನಿಮ್ಮ ನಕ್ಷತ್ರ ಏನು, ಹುಟ್ಟಿದ್ದು ಗಳಿಗೆ ಏನು ಅಂತೆಲ್ಲ ಕೇಳಿದ್ರಲ್ಲ, ಆವಾಗ ನಿಮ್ ಹೆಸರು ಹಾ ಇಂದ ಶುರು ಆಗ್ಬೇಕಲ್ವಾ ಅಂತ ಹೇಳೋರು. ನಮ್ ತಾಯಿ ಅವ್ರಿಗೆ ಅನ್ಸಿದ್ದನ್ನ ಇಟ್ರು, ಅಭಿಜಿತ್ ಅನ್ನೋ ಹೆಸರು ಇಟ್ಟಿದ್ರು. ಅವರು ನೋಡಿ, ನೀವು ಹಾ ಇಂದ ಹೆಸರಿಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಏನ್ ಹೇಳಿದ್ರು. ಅದಕ್ಕೆ ಸರಿ, ನಾವ್ ಏನೇನೋ ಪ್ರಯತ್ನ ಪಡ್ತಾ ಇದೀವಿ, ಇದನ್ನು ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಹೆಸರನ್ನ ಹರ್ಷಿಲ್ ಅಂತ ಆಮೇಲೆ ಇದು ಮಾಡಿದ್ವಿ. ಸಿನಿಮಾಗೋಸ್ಕರ ನೀವು ಚೇಂಜ್ ಮಾಡಿದ್ದಲ್ಲ? ಸಿನಿಮಾಗೋಸ್ಕರನೇ ಚೇಂಜ್ ಮಾಡಿ. ಅದೇ ಸರ್, ಈಗ ನಿಮ್ಮ ಬಾಲ್ಯ ಹೇಗಿತ್ತು, ಮತ್ತೆ ವಿದ್ಯಾಭ್ಯಾಸ ಎಲ್ಲೆಲ್ಲಿ ಮಾಡಿದ್ರಿ? ನಿಮ್ಮ ತಂದೆ ತಾಯಿ ಬಗ್ಗೆ ಒಂದು ಕಿರುಪ್ ಮಾಹಿತಿ. ನಾನು ಹುಟ್ಟು ಬೆಳೆದಿದ್ದೆಲ್ಲ ರಾಜಾಜಿನಗರದಲ್ಲೇ, ಇಲ್ಲೇ ನವರಂಗ್ ಥಿಯೇಟರ್ ಎದುರುಗಡೆನೆ ನಮ್ಮ ಮನೆ ಇದ್ದಿದ್ದು. ತಂದೆ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಕೆಲಸ ಮಾಡ್ತಿದ್ರು, ಕ್ಯಾಶಿಯರ್ ಆಗಿ. ನಮ್ಮ ತಾಯಿ ಹಾಸ್ಪಿಟಲ್ ಅಲ್ಲಿ ಎಕೋ ಟೆಕ್ನಿಷಿಯನ್, TMT ಎಕೋ ಅಂತ ಪ್ಯಾರಾಮೆಡಿಕಲ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ರು. ಈಗಲೂ ಕೆಲಸ ಮಾಡ್ತಿದ್ದಾರೆ ಇನ್ಫ್ಯಾಕ್ಟ್. ಸೊ ನಮ್ಮ ತಂದೆ ಈಗ ರಿಟೈರ್ ಆಗಿ ಉಡುಪಿಯಲ್ಲಿ ಸೆಟ್ಲ್ ಆಗಿದ್ದಾರೆ. ನಾನು ನಮ್ಮ ತಾಯಿ ಎಲ್ಲ ಇಲ್ಲೇ ಬೆಂಗಳೂರಲ್ಲಿ ಇರೋದು. ನನಗೊಬ್ಳು ತಂಗಿ ಇದ್ದಾಳೆ. ಸೊ ಅವಳಿಗೆ ಮದುವೆ ಆಗಿ ಶಿ ಇಸ್ ಆಲ್ಸೋ ಸೆಟಲ್ಡ್ ರೈಟ್ ನೌ. ಓದಿದ್ದು ಕಡಾಂಬಿ ವಿದ್ಯಾಕೇಂದ್ರ ಅಂತ ಬಸವೇಶ್ವರ ನಗರದಲ್ಲಿರೋ ಸ್ಕೂಲ್ ಓದಿದ್ದು. ಅದಾದ್ಮೇಲೆ KLE PUC ಮಾಡಿದೆ, ರಾಜಾಜಿನಗರ KLE. ಅದಾದ್ಮೇಲೆ ನಾನು ಸುರಾನಾ ಕಾಲೇಜ್ ಜಯನಗರದಲ್ಲಿ BBM ಮಾಡಿ, ಅದಾದ್ಮೇಲೆ ನಾಟಕಕ್ಕೆ ಇಳಿದಿದ್ದು. ಅದು ನಾಟಕಕ್ಕೆ ಬರ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ರಂಗಭೂಮಿಗೆ ಯಾಕೆ, ಆ ಒಂದು ಕ್ಷೇತ್ರಕ್ಕೆ ಯಾಕೆ ಬರ್ಬೇಕು ಅಂತ ನಿಮ್ಗೆ ಅನಿಸ್ತು? ಅಂದ್ರೆ ಒಂದು ತುಂಬಾ ಸ್ವಾರ್ಥದ ನಿರ್ಧಾರ ಅದು. ಅಂದ್ರೆ ನನಗೆ ಚಿಕ್ಕಂದಿಂದನೂ, ಅಂದ್ರೆ ನನಗ್ ಬುದ್ಧಿ ಬಂದು ನಾನು ಏನೋ ಒಂದು ಮಾಡ್ಬೇಕು ಅಂತ ನಿರ್ಧಾರ ಮಾಡ್ದಾಗ್ಲಿಂದನೂ ನಾನು ಅದು ಆಕ್ಟರ್ ಆಗ್ಬೇಕು ಅನ್ನೋದೇ ಇದ್ದಿತ್ತು. ಸೊ ಆಕ್ಟರ್ ಆಗ್ಬೇಕು ಅಂದ್ರೆ ಹೇಗೆ, ನಟನೆಯನ್ನ ಕಲಿಯೋದೆಲ್ಲಿ? ಸೊ ಅಂದ್ರೆ ನಮ್ಗೆ ಈ ತರ ತುಂಬಾ ಇನ್ಸ್ಟಿಟ್ಯೂಷನ್ಗಳು ಇಲ್ಲ. FTIA ಪುಣೆಲ್ ಒಂದಿದೆ, NSD ಇದೆ. ಬಟ್ NSD ಕೂಡ ನಿಮ್ಗೆ ರಂಗಭೂಮಿಗೆ ಸೀಮಿತವಾದದ್ದು. FTIA ಬಂದು ಸಿನಿಮಾ ರಿಲೇಟೆಡ್ ಆಗಿರೋದು. ಸೊ ಅಂದ್ರೆ ಆ ಟೈಮಲ್ಲಿ ಈಸಿಯೆಸ್ಟ್ ವೇ ಟು ಗೆಟ್ ಇನ್ ಟು ಆಕ್ಟಿಂಗ್ ವಾಸ್ ಥ್ರೂ ರಂಗಭೂಮಿ, ನಮ್ಮ ನಾಟಕಗಳಿಂದ. ಸೊ ಕೋಇನ್ಸಿಡೆಂಟ್ಲಿ ಏನಾಗಿತ್ತು, ನನ್ನ ಫ್ರೆಂಡ್, ನನ್ನ PUಲಿ ನನ್ನ ಬೆಸ್ಟ್ ಫ್ರೆಂಡ್ ಏನಿದ್ರು, ಅವರು ಒಂದು ನಾಟಕದ ತಂಡಕ್ಕೆ ಸೇರಿದ್ರು. ಸೊ ಅವರ ಶೋಗೆ ಹೋಗಿದ್ದೆ ನಾನು. ಅದೇ ನನ್ನ ಮೊದಲನೇ ನಾಟಕ, ನನಗೆ ನೆನಪಿರೋ ಹಾಗೆ ಕಾರ್ನಾಡ್ ಅವರ ನಾಟಕನ ನೋಡಕ್ ಹೋಗಿದ್ದೆ. ಸೊ ಅಲ್ಲಿ ನಾನು ತಂಡಕ್ಕೆ ಭೇಟಿಯಾಗಿ, ಈ ತರ ಇವನ್ಗೂ ಇಂಟ್ರೆಸ್ಟ್ ಇದೆ ತುಂಬಾ ಅಂತೆಲ್ಲ ಹೇಳಿ ನನ್ನ ಫ್ರೆಂಡ್ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸಿ, ಆಮೇಲೆ ಅವ್ರ ಹೊಸ ನಾಟಕ ತಗೋತಾ ಇದೀವಿ ಬನ್ನಿ ಅಂತ ಹೇಳಿದ್ರು. ಆಗ ಅಲ್ಲಿ ಹೋಗಿ ಅದ್ರ ಮೂಲಕ ನಾನು ರಂಗಸಿರಿ ಅನ್ನೋ ತಂಡಕ್ಕೆ ಸೇರ್ಕೊಂಡೆ. ಸೊ ಅಲ್ಲಿ ಸಂದೀಪ್ ಪೈ ಅಂತ ಡೈರೆಕ್ಟರ್ ಇದ್ರು. ಸೊ ಅಲ್ಲಿಂದ ಶುರುವಾಗಿದ್ದು. ಸೊ ನಿಮ್ಗೆ ಯಾರು ಸ್ಫೂರ್ತಿ ಯಾರು ಇದ್ದಾರ ಈ ತರ ರಂಗಕರ್ಮಿಗಳಲ್ಲಿ, ರಂಗಭೂಮಿಯಲ್ಲಿ? ಇಲ್ಲ, ನನ್ಗಂದ್ರೆ ನಾ ಹೇಳಿದ್ನಲ್ಲ, ನನಗೆ ತುಂಬಾ ಕ್ಲಿಯರ್ ಆಗಿತ್ತು ಸಿನಿಮಾಗೆ ಎಂಟರ್ ಆಗ್ಬೇಕು ಅನ್ನೋದು. ಸೊ ರಂಗಭೂಮಿ, ನಾನು ಅದನ್ನ
ಒಂದು ದಾರಿಯಾಗಿ ನೋಡಿದೆ ಸಿನಿಮಾಗೆ ಎಂಟರ್ ಆಗೋದಕ್ಕೆ. ಸೊ ರಂಗ ಭೂಮಿಯಲ್ಲಿ ಯಾರು ಆ ತರ ಒಂದು ಐಡಲ್ ಅಂತ ಯಾರು ಇರ್ಲಿಲ್ಲ, ಬಿಕಾಸ್ ನಾನು ಅಲ್ಲಿವರೆಗೂ ನಾಟಕಗಳೇ ನೋಡಿರ್ಲಿಲ್ಲ, ಬರೀ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದ ನಾನು. ಸೊ ಅಲ್ಲಿ ಏನಾಯ್ತು, ಅಲ್ಲಿಗೆ ಹೋದ ಮೇಲೆ ತುಂಬಾ ಜನರ ಪರಿಚಯ ಆಯ್ತು. ನಾವು ಶಶಿಧರ್ ಅಡಪ ಆರ್ಟ್ ಡೈರೆಕ್ಟರ್ ಇದ್ದಾರೆ, ಗಿರೀಶ್ ಕಾರ್ನಾಡ್ ಅವರು, ಅವ್ರ ಪುಸ್ತಕಗಳು ಹೇಗೆ, ಅವ್ರ ನಾಟಕಗಳು ಹೇಗೆ ಅಂತ ನಮ್ಗೆ ಗೊತ್ತಾಗಿದೆ ಅಲ್ಲಿಗೆ ಹೋದ್ಮೇಲೆ. ಯು ಆರ್ ಅನಂತ ಮೂರ್ತಿ ಅವರಾಗಿರ್ಬೋದು. ಸೊ ಹೀಗೆ ಇವ್ರೆಲ್ಲರ ಪರಿಚಯ ನಮಗೆ ಆಗಕ್ಕೆ ಶುರುವಾಗಿದ್ದು ನಾನು ನಾಟಕ ಕೇಳಿದ ಮೇಲೆ ಮಾತ್ರ. ಅದೇ ಅಲ್ಲಿ ಇನ್ಸ್ಪಿರೇಷನ್ ಅಂತಿಲ್ಲ, ಇನ್ಸ್ಪಿರೇಷನ್ಸ್ ಅಂತ ಏನೇ ಇದ್ರು ಅದು ಸಿನಿಮಾದಲ್ಲೇ ಇದ್ದವರು. ಸೊ ಆ ಒಂದು ಆಸ್ಪಿರೇಷನ್ ಇಟ್ಕೊಂಡು ನಾಟಕಕ್ಕೆ ಬಂದೆ. ಆಮೇಲೆ ಐ ರಿಯಲಿ ಫೆಲ್ ಇನ್ ಲವ್ ವಿತ್ ಥಿಯೇಟರ್. ಅಂದ್ರೆ ಅದು ಬೇರೆನೆ ಒಂದು ಜಗತ್ತು. ಇವತ್ತು ನಾನು ಏನೇ ಆಗಿದ್ರು, ಇವತ್ತು ನಾನೇನ್ ಡಬ್ಬಿಂಗ್ ಮಾಡ್ತೀನಿ, ಏನ್ ನಾನು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತೀನಿ, ಅದು ಎಲ್ಲ ನನಗೆ ರಂಗಭೂಮಿ ಕಲಿಸ್ಕೊಟ್ಟಂತಹ ವಿದ್ಯೆಗಳಿಂದಾನೆ ಸಾಧ್ಯವಾಗಿತ್ತು. ಸೊ ರಂಗಭೂಮಿಗೆ ಅದ್ರದ್ದೇ ಆದಂತ ಒಂದು ಮಹತ್ವ ಇದೆ ಅನ್ನೋದು ನನಗೆ ಗೊತ್ತೂ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ತಿಳ್ಕೊಂಡೆ. ಬಟ್ ನನ್ನ ಜರ್ನಿ ಸಿನಿಮಾದಲ್ಲೇ ಇರಬೇಕು ಅನ್ನೋದು ನನ್ನ ಕ್ಲಾರಿಟಿ ಇದ್ದಿದ್ರಿಂದ ನಾನು ಐ ಶಿಫ್ಟೆಡ್ ಟು ಸಿನಿಮಾ. ಬಟ್ ಈಗ ನಾನು ನನ್ನ ತಂಡಕ್ಕೆ ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲಸ ಮಾಡ್ತೇನೆ. ಆನ್ ಸ್ಟೇಜ್ ಸದ್ಯಕ್ಕೆ ಒಂದು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ಇನ್ನು ಮಾಡ್ತಿಲ್ಲ. ಬಟ್ ಬ್ಯಾಕ್ ಸ್ಟೇಜ್ ನನಗೆ ಸಾಧ್ಯವಾದಾಗ್ಲೆಲ್ಲ ಹೋಗಿ ಐ ಹೆಲ್ಪ್ ಔಟ್ ದ ಟೀಮ್. ಸರ್, ರಂಗಭೂಮಿಯಲ್ಲಿ ಅಥವಾ ರಂಗಕರ್ಮಿಗಳಿಗೆ ಒದಗುವಂತ ಚಾಲೆಂಜಸ್ಗಳೇನು, ಅದನ್ನ ಹೇಗೆ ಸಂಭಾಳಿಸ್ತಾರೆ? ಒಂದೇನು ಅಂದ್ರೆ, ನನ್ನ ಜೀವನದಲ್ಲೇ ನಾನು ಡಿಗ್ರಿ ಮುಗಿಸಿದ ಮೇಲೆ ನಾನು 1 ವರ್ಷ ಕಂಪ್ಲೀಟ್ ಆಗಿ ನಾಟಕಗಳು ಮಾಡಿದೆ. ಸೊ ಆಗ ನಾನು 500 ರೂಪಾಯಿ ದುಡ್ದಿರ್ಬೋದು. ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಶೋ ಅಲ್ಲಿ ಪ್ರಕಾಶ್ ಬೆಳ್ವಾಡಿ ಅವರದ್ದು CFD ಅಂತ ತಂಡ ಇತ್ತು, ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ದೆ, ಸೆಂಟರ್ ಫಾರ್ ಫಿಲ್ಮ್ ಅಂಡ್ ಡ್ರಾಮಾ ಅಂತ. ಸೊ ಅದು ಯಾವುದೋ ಒಂದು ಶೋ ಅಲ್ಲಿ ನನಗೆ 500 ರೂಪಾಯಿ ಕೊಟ್ಟಿದ್ರೆ ಹೊರತು ಆ ವರ್ಷ ಪೂರ್ತಿ ನಾನು ಎಷ್ಟು ನಾಟಕಗಳಲ್ಲಿ ಮಾಡಿದ್ರು ಯಾವ್ದ್ರಲ್ಲೂ ದುಡ್ಡು ಅನ್ನೋದೇನು ಇರಲಿಲ್ಲ, ಸಂಭಾವನೆ ಅನ್ನೋದೇನು ಇರಲಿಲ್ಲ. ಯಾಕಂದ್ರೆ ಒಂದು ಅಮೆಚೂರ್ ಥಿಯೇಟರ್ ಅಂತ ಏನಿದೆ, ಸೊ ನಾವು ನಮ್ಮ ಪ್ಯಾಷನ್ಗೋಸ್ಕರ ನಾವು ನಾಟಕಗಳು ಮಾಡೋದು. ಎಲ್ಲರೂ ಒಂದೊಂದ್ ಕಡೆ ಕೆಲಸ ಮಾಡ್ಕೊಂಡು ಅಥವಾ ಓದ್ಕೊಂಡು ಬೆಳಿಗ್ಗೆ ಅಥವಾ ಸಂಜೆ ರಿಹರ್ಸಲ್ ಮಾಡ್ಕೊಂಡು ಯಾವತ್ತೂ ಒಂದಿನ ಶೋ ಮಾಡ್ತೀವಿ. ಅದ್ರಲ್ಲಿ ಬಂದಿದ್ದ ದುಡ್ಡನ್ನ ನಾವು ಮತ್ತೆ ನಾನು ನಾಟಕಗಳಿಗೆ ಚೆಲ್ಬೇಕಾಗತ್ತೆ. ಸೊ ಇನ್ನೊಂದ್ಸಲಿ ಶೋ ಮಾಡೋದಕ್ಕೆ ನಮ್ಗೇನು ಥಿಯೇಟರ್ ಬಾಡಿಗೆ ಕಟ್ಟಬೇಕು, ಟ್ರಾವೆಲಿಂಗ್ ಇರ್ಬೋದು, ಕಾಸ್ಟ್ಯೂಮ್ಸ್ ಸೆಟ್ಗಳಿರ್ಬೋದು, ಆವತ್ತಿಂದ ಊಟದ ಖರ್ಚುಗಳಿರ್ಬೋದು. ಸೊ ಇದು ಎಲ್ಲದಕ್ಕೆ ಆಗ್ಬಿಡುತ್ತೆ. ಸೊ ಈಗೀಗ ಅಂದ್ರೆ ಕೆಲವು ತಂಡಗಳು ಏನಾಯ್ತು, ಅವರು ಕಾರ್ಪೊರೇಟ್ ಟ್ರೈನಿಂಗ್ ಶುರು ಮಾಡಿದ್ರು, ಅಲ್ಲೊಂದಷ್ಟು ದುಡ್ಡು ನೋಡಕ್ ಶುರು ಮಾಡಿದ್ರು. ಸೊ ಥಿಯೇಟರ್ ಅಲ್ಲಿ ಏನಾಗುತ್ತೆ, ನೀವು ಫುಲ್ ಟೈಮ್ ಇಳಿದು ಈಗ ಒಂದಷ್ಟು ತಂಡಗಳು ಬೇರೆ ಬೇರೆ ಊರುಗಳಿಗೆ ಹೋಗಿ ನಾಟಕಗಳು ಮಾಡ್ತಾರೆ, ತಿರುಗಾಟ ಮಾಡ್ತಾರೆ. ಸೊ ಅಲ್ಲಿ ಏನೇನು ದುಡ್ಡು ಅವರು ಕಲೆಕ್ಟ್ ಆಗುತ್ತೆ ಅದನ್ನ ಅವ್ರವರೇ ಹಂಚ್ಕೊಂಡು ಬದುಕ್ತಾರೆ. ಸೊ ಆರಾಮಾಗಿ ಒಂದು ಜೀವನ ನಡ್ಸಕ್ಕಾಗಲ್ಲ. ಒಂದು IT-BT ಅಥವಾ ಬೇರೆ ಯಾವ್ದಾದ್ರು ರೆಗ್ಯುಲರ್ ಕೆಲಸ 9 to 5 ಜಾಬ್ ಮಾಡ್ಕೊಂಡು ಮಾರ್ಕೆಟಿಂಗ್ ಆಗ್ಲಿ ಸೇಲ್ಸ್ ಆಗ್ಲಿ ಆ ಥರದ್ದೊಂದು ನಿರಂತರವಾಗಿ ನಿಮ್ಗೆ ಯಾವುದೇ ಸಂಪಾದನೆ ಇರೋದಿಲ್ಲ ಥಿಯೇಟರ್ ಅಲ್ಲಿ. ಈಗ ಕೆಲವರು ಒಂದಷ್ಟು ಜನ ಟೆಕ್ನಿಕಲ್ ಇದ್ರಲ್ಲಿ ಇರೋರು, ಲೈಟಿಂಗ್ ಮಾಡ್ಬೋದು ಅಥವಾ ಮೇಕಪ್ ಮಾಡ್ಬೋದು, ಅವ್ರಿಗೆ ಆ ಶೋ ಇದ್ರೆ ಒಂದಿನ ಒಂದು ಶೋ ಇದ್ರೆ 1,000ನೋ 1,500ನೋ 2,000ನೋ, ಸೊ ಅವರ ಎಕ್ಸ್ಪೀರಿಯನ್ಸ್ ತಕ್ಕಂಗೆ ಒಂದೊಂದ್ ದಿನ ಅವ್ರು ದುಡಿಬಹುದು. ಬಟ್ ಅದು ನಿಮ್ಗೆ ನಿರಂತರವಾಗಿ ಇಡೀ ತಿಂಗಳಿರಲ್ಲ. ಆಮೇಲೆ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಇರಲ್ಲ. ಸೊ ರಂಗಕರ್ಮಿಗಳಿಗೆ ತುಂಬಾ ಒಂದು ದೊಡ್ಡ ಚಾಲೆಂಜ್ ಆಗಿರೋದೇ ಇಲ್ಲಿ, ಒಂದು ಕಾನ್ಸ್ಟೆಂಟ್ ಇನ್ಕಮ್ ಇಲ್ಲದೆ ಇರೋದು. ಸೊ ಕೆಲವು ಇನ್ಸ್ಟಿಟ್ಯೂಷನ್ಗಳಲ್ಲಿ ಸ್ಟೈಫಂಡ್ ತರ ಕೊಡ್ತಾರೆ. ಸೊ ಬಟ್ ಅದು ನಿಮ್ಗೆ ಒಂದು ಮನೆ ನಡೆಸೋಷ್ಟು ಆಗತ್ತಾ? ಖಂಡಿತವಾಗ್ಲಿಲ್ಲ. ಸೊ ನೀವು ಒಂದು ಬ್ಯಾಚುಲರ್ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ ನೀವು ಮ್ಯಾನೇಜ್ ಮಾಡೋಷ್ಟು ನಿಮ್ಗೆ ಕಾಸು ಸಿಗ್ಬಹುದು. ಬಟ್ ನೀವು ಮದುವೆ ಆಗಿ ಮಕ್ಕಳಾಗಿ ಅವಾಗ ಏನಾಗುತ್ತೆ, ನೀವು ಅವಾಗ ನಿಮ್ಮ ಥಿಯೇಟರ್ ಜರ್ನಿಲಿ ನೀವು ಒಂದು ಸ್ಟೆಪ್ ಅಲ್ಲಿ ಬೆಳೆದಿರ್ಬೇಕು. ಅದು ಇದರ್ ನೀವು ಒಂದು ದೊಡ್ಡ ಡೈರೆಕ್ಟರ್ ಆಗಿರ್ಬೇಕು ಅಥವಾ ದೊಡ್ಡ ಟೆಕ್ನಿಷಿಯನ್ ಆಗಿರ್ಬೇಕು. ಸೊ ಅಲ್ಲಿ ಕೂಡ ಎಷ್ಟೊಂದ್ ಜನ ಟೆಕ್ನಿಷಿಯನ್ಸ್ ಇವಾಗ ಥಿಯೇಟರ್ ಇರೋರು ಕೂಡ ಅವಾಗ ಹೋಗಿ ಬಂದು ಸಿನಿಮಾ ಮಾಡ್ತಾರೆ, ಆಡ್ಸ್ ಮಾಡ್ತಾರೆ, ಕಾರ್ಪೊರೇಟ್ ಶೋಸ್ ಮಾಡ್ತಾರೆ, ಬಿಕಾಸ್ ದುಡ್ಡಿರೋದಲ್ಲಿ. ರಂಗಭೂಮಿಲಿ ದುಡ್ಡು ಅನ್ನೋದು ತುಂಬಾ ಕಡಿಮೆ. ಈಗ ಏನ್ ನಮ್ಗೆ ಇವಾಗ ಸರ್ಕಾರದಿಂದ ನಮ್ಗೆ ಟ್ರಸ್ಟ್ ಮಾಡಿದ್ರೆ, ನಾವು ಒಂದು ತಂಡ ಟ್ರಸ್ಟ್ ಅಂತ ಕ್ರಿಯೇಟ್ ಮಾಡಿದ್ರೆ ಅವರಿಂದ ಏನ್ ಅನುದಾನ ಬರುತ್ತೆ, ಅದ್ರಲ್ಲಿ ಒಂದು ಸ್ವಲ್ಪ ನೋಡ್ಬೋದು ದುಡ್ಡು. ಬಟ್ ಇಟ್ ಇಸ್ ನಾಟ್ ಎನಫ್, ಒಂದು ಮನೆ ನಡೆಸೋಷ್ಟಂತೂ ಇರಲ್ಲ. ಸೊ ಆ ಚಾಲೆಂಜಸ್ ಇದೆ ರಂಗಭೂಮಿಲಿ. ಸರ್, ಈಗ ರಂಗಭೂಮಿಗೂ ಅಥವಾ ಸಿನಿಮಾಗೂ ವ್ಯತ್ಯಾಸ ಏನು, ಅಥವಾ ಅದು ಹೇಗಿರುತ್ತೆ ಕಂಪ್ಯಾರಿಸನ್ ಬಿಟ್ವೀನ್ ದ ಸಿನಿಮಾ ಅಂಡ್ ರಂಗಭೂಮಿ? ಈಗ ರಂಗಭೂಮಿಲಿ ನಾವೇನ್ ಮಾಡ್ತೀವಿ, 2 ರಿಂದ 3 ತಿಂಗಳು ನಾವು ರಿಹರ್ಸಲ್ ಮಾಡ್ತೀವಿ. ಒಂದು ನಾಟಕನ ತಗೊಂಡು, ಒಂದು ಟೆಕ್ಸ್ಟ್ ನ ತಗೊಂಡು ಅದ್ರದ್ದು ಅಧ್ಯಯನ ಮಾಡಿ ಮಾಡಿ ಓದಿ 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 ಕಾನ್ಸ್ಟೆಂಟ್ ಆಗಿ 2-3 ತಿಂಗಳು ನಾವೇನು ರಿಹರ್ಸಲ್ ಮಾಡ್ತೀವಲ್ಲ, ಸೊ ನಮ್ಮ ಹೋಲ್ಡ್ ಆನ್ ಅ ಕ್ಯಾರೆಕ್ಟರ್ ಅಥವಾ ಆ ಪಠ್ಯದಲ್ಲಿ ಏನಿದೆ ಅನ್ನೋದ್ರ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿ ಬೆಳೆಸ್ಕೊಡುತ್ತೆ ರಂಗಭೂಮಿ. ಸಿನಿಮಾ ಆಗಲ್ಲ.
ಸಿನಿಮಾ ಸೀರಿಯಲ್ ಎರಡೂ ಕೂಡ ನಿಮಗೆ ಬಹಳಷ್ಟು ಪ್ರಾಜೆಕ್ಟ್ಗಳಲ್ಲಿ ಟೈಮೇ ಸಿಗಲ್ಲ. ನೀವೀಗ ಹೋದ್ರ ನಿಮ್ಗೊಂದು ಸ್ಕ್ರಿಪ್ಟ್ ಕೊಡ್ತಾರೆ, ನೀವು ಸ್ಕ್ರಿಪ್ಟ್ ನೋಡಿದ್ರೆ ಆಕ್ಟ್ ಮಾಡಿದ್ರೆ ಬಂದ್ರ ಅಷ್ಟೇ. ಸೊ ರಂಗಭೂಮಿ ನನಗೆ ಹೇಳ್ಕೊಟ್ಟಿದ್ದೇನು, ಒಂದು ಕ್ಯಾರೆಕ್ಟರ್ನ ಹೇಗೆ ಡೆವಲಪ್ ಮಾಡಬಹುದು, ಯಾವ ಆಯಾಮದಲ್ಲಿ ಅದನ್ನ ನೋಡಬಹುದು, ಬೇರೆ ಬೇರೆ ಒಂದು ಆ ಸಟಲ್ಟೀಸ್ ನ ಹೇಳ್ಕೊಡುತ್ತೆ. ಅಂದ್ರೆ ನೀವೇ ಕೂತು ಡೆವಲಪ್ ಮಾಡುವಂಥದ್ದು. ಬಿಕಾಸ್ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ, ಬಿಕಾಸ್ ಅದು ತುಂಬಾ ಮನಿ ಓರಿಯೆಂಟೆಡ್ ಆಗಿರೋದ್ರಿಂದ ನಿಮ್ಗೆ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ನೀವು ಬಂದು ಪ್ರಿಪೇರ್ಡ್ ಆಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ವಿಚ್ ಇಸ್ ವೈ ನೀವು ಈಗಲೂ ನೋಡಿದ್ರು ಒಂದು ಆಡಿಷನ್ಗೆ ಅಪ್ಲೈ ಮಾಡಿದಾಗ ಥಿಯೇಟರ್ ಆರ್ಟಿಸ್ಟ್ ಪ್ರಿಫರ್ಡ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತಿದೆ, ಅವ್ರಿಗೊಂದು ನಾವು ಒಂದು ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಅವರೇ ತಾನಾಗಿ ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡೋಷ್ಟು ಕೇಪಬಿಲಿಟಿ ಅವರಲ್ಲಿ ಇದೆ ಅನ್ನೋ ಒಂದು ನಂಬಿಕೆ. ಸೊ ಅದು ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸ್, ರಂಗಭೂಮಿಗೂ ಸಿನಿಮಾಗೂ ಡಿಫ್ರೆನ್ಸ್ ಏನು ಅಂದ್ರೆ, ಇವಾಗ ರಂಗಭೂಮಿ ಲೈವ್ ಪರ್ಫಾರ್ಮೆನ್ಸ್, ನಿಮ್ಗೆ ರೀಟೇಕ್ ಅನ್ನೋದಿಲ್ಲ. ಸೊ ಆಮೇಲೆ ಇಡೀ ಒಂದು ಅಥವಾ 1.5 ಗಂಟೆ 2 ಗಂಟೆ ನಾಟಕನ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡ್ತೀರಾ ವಿತೌಟ್ ಅ ಬ್ರೇಕ್. ಸೊ ಆ ಪ್ರಿಪರೇಷನ್ ಬೇರೆ. ಸೊ ವಿಚ್ ಇಸ್ ಆ 2-3 ತಿಂಗಳು ನಾವು ರಿಹರ್ಸಲ್ ಮಾಡೋದು ಅದಕ್ಕೆ ತಕ್ಕಂಗಿರುತ್ತೆ. ಆಮೇಲೆ ನೀವು ಪ್ರತಿ ಸಲ ಬೇರೆ ಏನೋ ಮಾಡ್ಬೋದು. ನೀವು ನಿಮ್ಮ ಕ್ಯಾರೆಕ್ಟರ್ನ ಬೇರೆ ತರ ಡೆವಲಪ್ ಮಾಡ್ಬೋದು, ಅಥವಾ ಅದರಲ್ಲೇ ಅದೇ ಬೇರೆ ಒಂದು ಪರ್ಸ್ಪೆಕ್ಟಿವ್ ನ ಕಾಣ್ತಾ ಹೋಗ್ಬೋದು, ಅದಕ್ಕೆ ತಕ್ಕಂಗೆ ಚೇಂಜ್ ಮಾಡ್ತಾ ಹೋಗ್ಬೋದು. ಸಿನಿಮಾಲ್ ಹಾಗಲ್ಲ. ಸಿನಿಮಾ ನೀವು ಒಂದ್ಸಲಿ ಮಾಡಿದಾಗ ಆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಂದ್ರೆ ಅಲ್ಲಿಗೆ ಮುಗೀತು. ಅಂದ್ರೆ ಡೈರೆಕ್ಟರ್ಗೆ ಓಕೆ ಆಯ್ತು ಅಂದ್ರೆ ಓಕೆ. ನೀವು ಸಿನಿಮಾನ ಪರದೆ ಮೇಲೆ ನೋಡಿದಾಗ ಇದನ್ನ ನಾನು ಹೀಗ್ ಮಾಡ್ಬೇಕಿತ್ತು ಅಥವಾ ಹಾಗೆ ಮಾಡ್ಬೇಕಿತ್ತು ಅಂತ ಅನ್ಸೋ ಸಾಧ್ಯತೆ ಇರೋದು. ಬಟ್ ನೀವು ಅದನ್ನ ಯು ಕಾಂಟ್ ಕರೆಕ್ಟ್ ಇಟ್ ಅಟ್ ಆಲ್ ಅಲ್ವಾ. ಸಿನಿಮಾ ನೀವು ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೋಬಹುದು, ಮಾಡ್ತಾ ಹೋಗ್ಬೋದು. ಆಮೇಲೆ ಫೀಡ್ಬ್ಯಾಕ್ ಗಳು ಬರ್ತಿರುತ್ತೆ ಆಡಿಯನ್ಸ್ದು. ಸೊ ಅದ್ರ ತಕ್ಕಂಗೆ. ಆಮೇಲೆ ಥಿಯೇಟರ್ ಏನು ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಬೇರೆ. ಬಿಕಾಸ್ ನೀವು ಕೊನೆಯಲ್ಲಿ ಕೂತಿರೋ ಒಬ್ಬ ಆಡಿಯನ್ಸ್ಗೂ ನಿಮ್ಮ ವಾಯ್ಸ್ ತಲುಪಬೇಕು. ಅವ್ರಿಗೆ ಕಾಣಲ್ಲ, ನಿಮ್ಮ ಮುಖದಲ್ಲಿರೋ ಎಕ್ಸ್ಪ್ರೆಷನ್ಸ್ ಗಳು ಕಾಣದೇ ಇರೋದ್ರಿಂದ ನೀವೇನಾಗುತ್ತೆ, ಬಾಡಿ ಲ್ಯಾಂಗ್ವೇಜ್ ತುಂಬಾ ದೊಡ್ಡದಾಗಿ ಮಾಡ್ತೀರಿ. ಸೊ ಸಿನಿಮಾದಲ್ಲಿ ಅದ್ ಮಾಡಿದ ತಕ್ಷಣ ಇವ್ನ ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತ ಏನ್ ಹೇಳ್ತಾರೆ. ಈಗ ಜಾಸ್ತಿ ಕಲ್ತು ಹೊಸದಾಗಿ ಮಾಡ್ತಿರೋಂತ ಆಕ್ಟರ್ಸ್ಗೂ ಆಕ್ಟಿಂಗ್ ಅಲ್ಲಿ ಪಳಗಿರೋಂತ ಆಕ್ಟರ್ಸ್ಗೂ ನೀವು ವ್ಯತ್ಯಾಸನ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವ್ರಿಗೆ ಬರಲ್ಲ ಅನ್ನೋದು. ಸೊ ಹಾಗೆ. ಸೊ ಇವಾಗ ಥಿಯೇಟ್ರಿಕಲ್ ನಾವು ಕ್ಯಾಮ್ರಾ ಮುಂದೆ ಇಷ್ಟು ಮಾಡಿದ್ರು ಸಾಕು. ಬಟ್ ನೀವು ಅದೇ ಸ್ಟೇಜ್ ಮೇಲೆ ಹಿಂಗ್ ಮಾಡ್ಲೇಬೇಕಾಗುತ್ತೆ. ಅವ್ನು ಬೇಜಾರು ಪಡ್ಕೋತಿದ್ದಾನೆ ಅಂತ ತೋರಿಸ್ಬೇಕು ಅಂದ್ರೆ, ಅಲ್ಲಿರೋ ಆಡಿಯನ್ಸ್ ಕಾಣಬೇಕು ಅಂದ್ರೆ ಕಂಪ್ಲೀಟ್ ಬಾಡಿ ಯೂಸ್ ಮಾಡ್ಬೇಕು. ಕ್ಯಾಮ್ರಾಗ್ ಬೇಕಾಗಿಲ್ಲ. ಇಫ್ ಇಟ್ಸ್ ಅ ಕ್ಲೋಸ್ ಅಪ್, ನೀವು ಜಸ್ಟ್ ಇಷ್ಟು ಮಾಡಿದ್ರು ಸಾಕಾಗತ್ತೆ, ಹಿಂಗ್ ಮಾಡಿದ್ರು ಸಾಕಾಗತ್ತೆ. ಹಾಗೆ ದ ಪರ್ಫಾರ್ಮೆನ್ಸ್ ಸ್ಟೈಲ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸರ್, ಈಗ ನಾವು ಇಷ್ಟು ವರ್ಷದಿಂದ ರಂಗಭೂಮಿಯಲ್ಲಿ ಸೇವೆ ಮಾಡಿದ್ದೀರಾ. ಆ ರಂಗಭೂಮಿ ಅಥವಾ ರಂಗ ನಾಟಕದಲ್ಲಿ ಯಾವ್ದು ನಿಮಗೆ ಇಷ್ಟವಾದಂತ ರಂಗ ನಾಟಕ ಆಗಿರ್ಬೋದು, ಅಥವಾ ಯಾವ್ದು? ನನಗೆ ನಮ್ಮ ತಂಡದ್ದು, ನಾನು ಆಕ್ಟ್ ಮಾಡಿರುವಂತಹ ನಾಟಕಗಳಲ್ಲಿ ತುಂಬಾ ಇಷ್ಟವಾದದ್ದು ತಲೆದಂಡ. ನಾನು ಅದೇ ಗಿರೀಶ್ ಕಾರ್ನಾಡ್ ಅವ್ರನ್ನ ಮೀಟ್ ಮಾಡಿದಾಗ, ಒಂದು ಅವ್ರದ್ದು ರಕ್ತದಂಗಡಿ ನಾಟಕ ಪುಸ್ತಕ ಬಿಡುಗಡೆ ಆದಾಗ ಅವಾಗ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಅವ್ರಿಗೆ ಹೇಳ್ತಾ ಇದ್ದೆ ನಾನು, ಸೊ ಪ್ರತಿ ಸಲ ನಾನು ಪರ್ಫಾರ್ಮ್ ಮಾಡಕ್ ಮುಂಚೆ ನಾನು ಸ್ಕ್ರಿಪ್ಟ್ ಓದಿದಾಗ ನನಗೆ ಇನ್ನೊಂದೇನೋ, ಈ ಕ್ಯಾರೆಕ್ಟರ್ನ ನಾನು ಬೇರೆ ತರ ಮಾಡ್ಬೋದು, ಅವ್ನು ಹಿಂಗೂ ಮಾಡಿರ್ಬಹುದು ಅನ್ನೋದು ಒಂದು ಓಪನ್ ಅಪ್ ಆಗ್ತಾನೆ ಹೋಗ್ತಿದೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ಅದು ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ದೃಷ್ಟಿಕೋನದ ಮೇಲೆ ಡಿಪೆಂಡ್ ಆಗಿರೋದು. ನಾನ್ ಬರ್ದಿರೋದು ಒಂದ್ ರೀತಿಲಿ ಅಷ್ಟೇ, ನೀವ್ ಅದನ್ನ ಬೇರೆ ಬೇರೆ ಆಯಾಮದಲ್ಲಿ ಕಂಡ್ಕೋತಾ ಇದ್ದೀರಾ ಅಂತ ಅವ್ರು ಹೇಳಿದ್ರು. ಅಂದ್ರೆ ಆ ನಾಟಕ ನಾವು ಮಾಡಿದಾಗ ನನ್ನ ಪ್ರಕಾರ ನಮ್ಮ ರಂಗಸಿರಿ ತಂಡದ್ದು ಬೆಸ್ಟ್ ಪ್ರೊಡಕ್ಷನ್ ಅದು. ಇನ್ ಟರ್ಮ್ಸ್ ಆಫ್ ಸ್ಕೇಲ್, ಇನ್ ಟರ್ಮ್ಸ್ ಆಫ್ ಪರ್ಫಾರ್ಮೆನ್ಸಸ್, ಇನ್ ಟರ್ಮ್ಸ್ ಆಫ್ ನಮಗ್ ಸಿಕ್ಕಿದಂತಹ ಒಂದು ರೆಸ್ಪಾನ್ಸ್ ಇರ್ಬೋದು. ಮೋಸ್ಟ್ ಆಫ್ ಇಟ್ ಏನಾಗುತ್ತೆ, ಈಗ ಅಮೆಚೂರ್ ಥಿಯೇಟರ್ ಟೀಮ್ಸ್, ಹವ್ಯಾಸಿ ರಂಗ ತಂಡಗಳು, ಮೋಸ್ಟ್ ಆಫ್ ದೆಮ್ ಫೋಕಸ್ ಮಾಡೋದೇ ಕಾಮಿಡಿ ನಾಟಕಗಳು. ಯಾಕಂದ್ರೆ ಈಸಿಯಾಗಿ ಜನರನ್ನ ಕರೆಸ್ಬೋದು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಅದು ಸಿಕ್ಕಾಗ ಅವ್ರು ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ, ಇನ್ನೊಂದಷ್ಟು ಆಡಿಯನ್ಸ್ ಬರ್ತಾರೆ, ಇನ್ನೊಂದಷ್ಟು ಶೋಸ್ ಮಾಡ್ಬೋದು, ಒಂದೊಂದು ಸ್ವಲ್ಪ ದುಡ್ಡು ನೋಡ್ಬೋದು ಅನ್ನೋ ಒಂದು ಆಸೆ ಏನಿರುತ್ತೆ. ಅದನ್ನ ಬ್ರೇಕ್ ಮಾಡಿದ್ದು ನಾವು ತಲೆದಂಡದಲ್ಲಿ. ಇಟ್ಸ್ ತುಂಬಾ ಸೀರಿಯಸ್ ನಾಟಕ, ಬಟ್ ಅದಕ್ಕೆ ಜನರು ತೋರಿಸಿದಂತ ಮೆಚ್ಚುಗೆ ಏನಿದೆಯಲ್ಲ, ದಟ್ ವಾಸ್ ಸರ್ಪ್ರೈಸಿಂಗ್ ಅಂಡ್ ಒಂಥರ ಖುಷಿ ಕೊಡುತ್ತೆ. ಯು ನಾಟ್ ಪ್ಲೇಯಿಂಗ್ ಟು ದ ಗ್ಯಾಲರಿ, ನೀವು ಜನರನ್ನ ನಗ್ಸೋ ಒಂದು ಇಂಟೆನ್ಷನ್ ಇಲ್ಲದೆ ಒಂದು ಕಥೆನ ಹೇಳ್ತಾ ಇದ್ದೀರಾ. ಆಮೇಲೆ ಅದ್ರಲ್ಲಿ ಇರುವಂತಹ ವಿಷಯ ಅಂದ್ರೆ ಏನು, 700-800 ವರ್ಷದ ಹಿಂದೆ ನಡೆದಂತ ಕಥೆ ಅದು. ಬಸವಣ್ಣನವರ ಕಥೆ, ಬಿಜ್ಜಳ ರಾಜ ಬಸವಣ್ಣನ ಕಥೆ. ಇವತ್ತಿಗೂ ಅದು ಆಕ್ಟ್ ಆಗಿದೆ. ಈ ದಿನಕ್ಕೂ ಒಂದು 800 ವರ್ಷ ಆದ್ಮೇಲೆ ಆಕ್ಟ್ ಆಗಿರೋದೆ ಅಂದ್ರೆ, ನಾವು ಅಂದ್ರೆ ಒಂದು ಸಮಾಜವಾಗಿ ನಾವು ಹೇಗೆ ಬೆಳೀತಾ ಇದೀವಿ, ಅಥವಾ ಎಲ್ಲೇ ಒಂದೇ ಜಾಗದಲ್ಲಿ ಸಿಕ್ಕಾಕೊಂಡಿದೀವಿ. ಇವಾಗ ಟೆಕ್ನಾಲಜಿಕಲಿ ನಾವು ತುಂಬಾ ಡೆವಲಪ್ ಆಗಿದೀವಿ, ಟೆಕ್ನಿಕಲಿ ತುಂಬಾ ಡೆವಲಪ್ ಆಗಿದೀವಿ ಹೊರತು ಹ್ಯೂಮನ್ ಎಮೋಷನ್ಸ್ ಆಗ್ಬೋದು, ಹ್ಯೂಮನ್ ಅವ್ರುಗಳು ಹೋರಾಡ್ತಿರುವಂತಹ
ಇನ್ನರ್ ಬ್ಯಾಟಲ್ಸ್ ಏನಿದೆಯಲ್ಲ ಅದಿನ್ನೂ ಅಲ್ಲೇ ಇದೆ. ಕಾಸ್ಟ್ ಸಿಸ್ಟಮ್ ಹಾಗೆ ಇದೆ, ಚೂರ್ ಬದಲಾವಣೆಗಳು ಆಗ್ತಾ ಇರ್ಬೋದು, ಬಟ್ ಓವರ್ ಆಲ್ ನೀವು ನೋಡಿದಾಗ ಅದಲ್ಲೇ ಇನ್ನೂ ಸಿಕ್ಕಾಕೊಂಡಿದೆ ಅನ್ನೋದು ಇನ್ನೂ ನಮ್ಗೆ ಕಾಣ್ತಾ ಹೋಗುತ್ತೆ. ಬಸವಣ್ಣ ಯಾವ್ದ್ರ ವಿರುದ್ಧ ಹೋರಾಡಿದ್ರು, ಒಂದು ನೀನು ನಂಬಿ ಬದುಕು, ಈ ಜಾತಿ ಮತ ಭೇದ ಅದೆಲ್ಲ ಬಿಟ್ಟು ಎಲ್ರೂ ಒಂದಾಗಿ ಬಾಳ್ಬೇಕು ಅಂತ. ಸೊ ಇನ್ನೂ ನಾವು ಅದರಲ್ಲೇ ಸಿಕ್ಕಾಕೊಂಡು ಓದಾಡ್ತಾ ಇದೀವಿ ಒಂದು ಸಮಾಜವಾಗಿ. ಸೊ ಆ ಥರದ್ ಆ ಖುಷಿ ನನಗೆ ಹೆಚ್ಚು ಕೊಡುತ್ತೆ ಆ ನಾಟಕ. ಈ ಥರದ್ದೇನೋ ಒಂದು ಅಟೆಂಪ್ಟ್ ಮಾಡಿದ್ವಿ ಅನ್ನೋ ಅದರಿಂದ ಏನಾದ್ರು ನಾವು ಬದಲಾವಣೆ ತಂದ್ವಾ, ಪ್ರಾಬಬ್ಲಿ ನಾಟ್, ಬಟ್ ಅಟ್ಲೀಸ್ಟ್ ಯಾರಿಗೋ ಒಬ್ರಿಗೂ ಒಂದು ಯೋಚನೆ ಬಂದಿರ್ಬೋದಲ್ಲ, ಹೌದಲ್ಲ ಆಗ್ಲೂ ಹಾಗಿತ್ತು ಈಗ್ಲೂ ಹೀಗಿದೆ ಅನ್ನೋದು. ಸೊ ಆ ಖುಷಿ ಏನ್ ಕೊಡುತ್ತಲ್ಲ, ಐ ಥಿಂಕ್ ದಟ್ ಇಸ್ ಸಮಥಿಂಗ್ ರಿಯಲಿ. ಸರ್, ಈಗ ನಿಮ್ಮ ಒಂದು ರಂಗಭೂಮಿಯಲ್ಲಿ ಆಗಿರ್ಬೋದು, ಅಲ್ಲಿ ನಿಮ್ಮ ಒಂದು ಬೆಸ್ಟ್ ಅಥವಾ ವರ್ಸ್ಟ್ ಮೂಮೆಂಟ್ ಅಂತ ಯಾವ್ದಾದ್ರು ಇದೆಯಾ? ಎರಡು ಬೆಸ್ಟ್ ಅಂಡ್ ವರ್ಸ್ಟ್ ಮೂಮೆಂಟ್ಸ್ ರಂಗಭೂಮಿ. ಬೆಸ್ಟ್ ಅಂಡ್ ವರ್ಸ್ಟ್ ಅಂತ ಟರ್ಮ್ ಮಾಡಲ್ಲ, ಬಟ್ ಏನು ಅಂದ್ರೆ ಪ್ರತಿಯೊಂದು ಯಾವ್ದೋ ಒಂದು ಕೆಟ್ಟ ಗಳಿಗೆ ನಡೆದಿದ್ರು, ಕೆಟ್ಟ ಇನ್ಸಿಡೆಂಟ್ ನಡೆದಿದ್ರು ಕೂಡ ಅದರಿಂದ ಕಲಿಯುವಂಥದ್ದು ತುಂಬಾ ಇದೆ. ಅಂದ್ರೆ ಅದನ್ನ ಈಗ ಒಂದಷ್ಟು ವರ್ಷಗಳಾದ್ಮೇಲೆ ನೋಡಿದ್ರೆ ಅದು ಒಂಥರ ನಗು ಬರುತ್ತೆ ನಿಮ್ಗೆ. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ತುಂಬಾ ಬೇಜಾರಾಗಿರ್ಬೋದು ಅಥವಾ ಪ್ಯಾನಿಕ್ ಆಗಿರ್ಬೋದು ನೀವು, ಬಟ್ ಈಗ ನೋಡಿದ್ರೆ ಅದೊಂಥರ ಕಾಮಿಡಿ ಅಂತಾನೆ ಅನ್ಸೋಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೆಸ್ಟ್ ಅಂತ ಹೇಳಿದ್ರೆ ಅದೇ ನಂಗೆ, ಬಿಕಾಸ್ ರಂಗಭೂಮಿ ಅಂತ ನೀವು ಹೇಳ್ತಿರೋದ್ರಿಂದ ತಲೆದಂಡ ನಾಟಕ ನಮ್ಗೇನು ಸ್ಟ್ಯಾಂಡಿಂಗ್ ಓವೇಷನ್ಗಳು ಸಿಗ್ತಿತ್ತು, ರಂಗಶಂಕರದಲ್ಲಿ ನಮಗೆ ಹೌಸ್ಫುಲ್ ಆಗಿತ್ತು. ಅದು ಮರೆಯಕ್ಕೆ ಆಗಲ್ಲ ಅದು, ಬಿಕಾಸ್ ನಮ್ಗೆ ಏನಾಗುತ್ತೆ, ಹೊಸ ತಂಡಗಳಿಗೆ ರಂಗಶಂಕರ ಅಂತ ಜಾಗದಲ್ಲಿ ನಮ್ಗೆ ರೆಗ್ಯುಲರ್ ಆಗಿ ನಮ್ಗೆ ವೀಕೆಂಡ್ ಶೋಸ್ ಸಿಗೋದು ಕಷ್ಟ. ಸೊ ದೊಡ್ಡ ಪ್ರೊಡಕ್ಷನ್ಗಳೇನಿದೆ ಅಥವಾ ತುಂಬಾ ಹಳೆ ರಂಗ ತಂಡಗಳೇನಿದೆ ಅವ್ರಿಗೆ ಪ್ರಿಫರೆನ್ಸ್ ಸಿಗ್ತಾ ಹೋಗುತ್ತೆ ನ್ಯಾಚುರಲಿ, ಬಿಕಾಸ್ ಅವ್ರು ಅಷ್ಟು ವರ್ಷ ಕಷ್ಟಪಟ್ಟು ಆ ಥರದ್ದೊಂದು ಅವ್ರಿಗೆ ಅಂತ ಅವ್ರ ತಂಡಕ್ಕೆ ಅಂತ ಒಂದು ಫಾಲೋಯಿಂಗ್ ನ ಬೆಳೆಸ್ಕೊಂಡಿರ್ತಾರೆ. ಸೊ ನಮ್ಗಳಿಗೆ ಸಿಕ್ಕಾಗ ನಾವು ಆ ಹೌಸ್ಫುಲ್ ಬೋರ್ಡ್ ಕಂಡಾಗ ನಮ್ಗೆ ಸಿಗೋ ಖುಷಿ ಇದೆಯಲ್ಲ, ಅದು ಮರೆಯಕ್ಕೆ ಆಗಲ್ಲ. ಅದು ಅಂದ್ರೆ ಈಗ ಜನನ ಥಿಯೇಟರ್ಗೆ ಕರ್ಸೋದು, ಅಂದ್ರೆ ನಾಟಕನ ನೋಡಕ್ಕೆ ಥಿಯೇಟರ್ಗೆ ಕರ್ಸೋದು ತುಂಬಾ ದೊಡ್ಡ ಚಾಲೆಂಜ್. ಈಗ ಅಂದ್ರೆ ನಿಮ್ಗೆ ಈಗಂತೂ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಇದೆ. ಅವರು 7:30 9:30 ಅಥವಾ 9 ಗಂಟೆವರೆಗೂ ಬಂದು, ಅಂದ್ರೆ ರಂಗಶಂಕರಕ್ಕೆ ರೀಚ್ ಆಗೋದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಟ್ರಾಫಿಕ್ ಇಂದ ಅದೆಲ್ಲದನ್ನು ಮೀರಿ ಒಬ್ರು ಬಂದು ನಾಟಕ ನೋಡಿ ಹೌಸ್ಫುಲ್ ಮಾಡಿ ಅವರು ಚಪ್ಪಾಳೆ ತಟ್ಟಿದ್ರು ಅಂದಾಗ ಸಿಗೋ ಖುಷಿ ಇದೆಯಲ್ಲ, ಅದು ಅನ್ಮ್ಯಾಚಬಲ್. ಆಮೇಲೆ ಅದೇ ಥಿಯೇಟರ್ದು ದ ಬೆಸ್ಟ್ ಪಾರ್ಟ್ ಇಸ್, ನೀವೇನೋ ಒಂದು ಡೈಲಾಗ್ ಹೇಳಿದಾಗ ಅಥವಾ ಒಂದು ಸೀನ್ ನ ಮಾಡಿದಾಗ ಜನ ಚಪ್ಪಾಳೆ ತಟ್ತಾರೆ ಅಥವಾ ನಗ್ತಾರೆ ಅಥವಾ ಬೇಜಾರು ಮಾಡ್ಕೋತಾರೆ ಅನ್ನೋದು, ಅದು ನಮ್ಗೆ ಇನ್ಸ್ಟೆಂಟ್ ಫೀಡ್ಬ್ಯಾಕ್ ಏನ್ ಸಿಗ್ತಿರುತ್ತಲ್ಲ, ಅದು ತುಂಬಾ ನಿಮ್ಗೆ ಅದು ತುಂಬಾ ಖುಷಿ ಕೊಡುತ್ತೆ. ಸಿನಿಮಾ ಹಾಗಲ್ಲ. ಇವಾಗ ಸಿನಿಮಾ ನೀವು ಶೂಟ್ ಮಾಡ್ತೀರಾ, ಆಮೇಲೆ ಪರದೆ ಮೇಲೆ ಬಂದು ಜನ ನೋಡಿ ಇಷ್ಟಪಟ್ಟು ಮೆಚ್ಚಿದ್ರೆ ನಿಮ್ಗೆ ಅವಾಗ, ಅಂದ್ರೆ ಅದು 1 ವರ್ಷ 2 ವರ್ಷ 3 ವರ್ಷದ್ದು ಪ್ರಾಸೆಸ್. ಅದು ನಿಮ್ಗೆ ಇದು ಇನ್ಸ್ಟೆಂಟ್. ನಾನು ಪರ್ಫಾರ್ಮ್ ಮಾಡ್ತಿರೋದು ರೀಚ್ ಆಗ್ತಿದೆಯಾ ಆಡಿಯನ್ಸ್ಗೆ ಅಂತ ಗೊತ್ತಾಗುತ್ತೆ, ಇಮಿಡಿಯೇಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಗೆ ಅದು ತುಂಬಾ ಖುಷಿ ಕೊಡುವಂತ ಮೂಮೆಂಟ್ಗಳು ಆಗ್ತಾನೆ ಇರ್ತವೆ. ಸರ್, ಈಗ ನೀವು ತಲೆದಂಡ ಅದು ನಿಮ್ಮ ಫೇವ್ರೇಟ್ ಅಂತ ಹೇಳಿದ್ರೆ, ಅದು ಒಂದು ಅಲ್ಲಿ ಒಂದು ನಿಮ್ಮ ಒಂದು ಪಾತ್ರದ ಒಂದು ಡೈಲಾಗ್ ಹೇಳ್ಬೋದಾ? ಡೈಲಾಗ್ಗಳು ನನಗೆ ಆನೆಸ್ಟ್ಲಿ ನಂಗೆ ನೆನಪೇ ಇರಲ್ಲ. ಅಂದ್ರೆ ನಾನು ದ ವೇ ಐ ಆಮ್ ನಾಟಕ ಮಾಡ್ತೀನಿ. ನಾನು ಒಂದ್ಸಲಿ ಸ್ಕ್ರಿಪ್ಟ್ ಹೋದಾಗ ಎಲ್ಲ ನೆನಪು ಬರುತ್ತೆ, ಬಟ್ ಅದರ್ವೈಸ್ ನೀವು ನನಗೆ ಹಿಂಗೆ ರ್ಯಾಂಡಮ್ ಆಗಿ ಕೇಳಿದ್ರೆ ನಂಗೆ ನೆನಪೇ ಬರಲ್ಲ. ಸರ್, ಈಗ ನೀವು ಅನಾಮಧೇಯ ಅಶೋಕ್ ಕುಮಾರ್ ಅಂತ ಟೈಟಲ್ ಇಟ್ಟಿದ್ದಾರೆ ಸಿನಿಮಾಗೆ. ಆ ಟೈಟಲ್ದು ಮಹತ್ವ ಏನೋದು, ಏನಕ್ಕೆ ಅನಾಮಧೇಯ ಅಂತ ಏನಕ್ಕೆ ಬಂತು? ಓಕೆ, ಸೊ ಈಗ ಲೀಗಲ್ ಟರ್ಮ್ಸ್ ಅಲ್ಲಿ ಅಥವಾ ಆಮೇಲೆ ಪ್ರೆಸ್ ಟರ್ಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಈಗ ಒಂದು ಯಾವ್ದೋ ಒಬ್ಬ ವಿಕ್ಟಿಮ್ ಅಥವಾ ಒಂದು ಬಾಡಿ ಸಿಕ್ತು ಅಥವಾ ಒಬ್ಬ ಕಲ್ಪ್ರಿಟ್, ಬಟ್ ಯಾರು ಮಾಡ್ದ ಅಂತ ಗೊತ್ತಿಲ್ಲದೆ ಇದ್ದಾಗ ಏನ್ ಮಾಡ್ತಾರೆ, ಅವ್ರನ್ನ ಅಶೋಕ್ ಕುಮಾರ್ ಅಂತ ಟರ್ಮ್ ಮಾಡ್ತಾರೆ. US ಅಲ್ಲಿ ಇದಕ್ಕೆ ಜಾನ್ ಡೋ ಇಕ್ವಲೆಂಟ್. ಸೊ ಜಾನ್ ಡೋ ಅನ್ನೋ ಒಂದು ಹೆಸರು ಆವಾಗ ಇಂಡಿಯಾಲಿ ಪ್ರಚಲಿತವಾಗ್ತಾ ಹೋಯ್ತು. ಅವಾಗ ಅದಕ್ಕೊಂದು ಇಂಡಿಯನ್ ಆಲ್ಟರ್ನೇಟಿವ್ ಇರಬೇಕು ಅಂತ ಹೇಳಿ ಅಶೋಕ್ ಕುಮಾರ್ ಅಂತ ಇಟ್ರು. ಸೊ ಈ ಅಶೋಕ್ ಕುಮಾರ್ ಒಬ್ಬ ಅನಾಮಧೇಯ ಹೆಸರು ಇಲ್ದಿರೋನ್ನ ಅಶೋಕ್ ಕುಮಾರ್ ಅಂತ ಹೆಸರು ಇಡ್ತಾರೆ. ಸೊ ಈ ಪರ್ಟಿಕ್ಯುಲರ್ ಫಿಲ್ಮ್ ಅಲ್ಲಿ ನಾವು ಅನಾಮಧೇಯ ಅಶೋಕ್ ಕುಮಾರ್ ಅಂತ ಕರೆದಿದ್ ಯಾಕೆ ಅಂದ್ರೆ, ದಿಸ್ ಅಶೋಕ್ ಕುಮಾರ್ ಹಿ ರೆಪ್ರೆಸೆಂಟ್ಸ್ ಅ ಲಾಟ್ ಆಫ್ ಪೀಪಲ್. ಅಂದ್ರೆ ತುಂಬಾ ಜನರನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಕ್ಯಾರೆಕ್ಟರ್. ಅಂದ್ರೆ ಜಸ್ಟಿಸ್ ಅನ್ನೋದು ತುಂಬಾ ಲಿಮಿಟೆಡ್, ಎಲ್ರಿಗೂ ಜಸ್ಟಿಸ್ ದಕ್ಕಲ್ಲ. ಸೊ ಈ ತರದ್ದು ಜಸ್ಟಿಸ್ ಸಿಗದೆ ಅಂತ ಜನರ ರೆಪ್ರೆಸೆಂಟೇಷನ್ ಆಗಬೇಕು ಅಂತ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಹೆಸರಿಟ್ಟಿದ್ದೆ ನಾವು ಈ ಸಿನಿಮಾಗೆ. ಸರಿ, ಇದನ್ನ ಅನಾಮಧೇಯ ಅಂತ ಹೆಸರಿಟ್ಟಲ್ಲ ಅಶೋಕ್, ಇದು ರಿಯಲ್ ಸ್ಟೋರಿನಾ ಅಥವಾ ಒಂದು ನೀವು ಅದೇ ಈ ಸಿನಿಮಾಗೋಸ್ಕರ ಮಾಡಿದ್ದ ಅಥವಾ ಅದು ರಿಯಲ್ ಸ್ಟೋರಿ ಆಗಿತ್ತ? ಅದು ಇಲ್ಲ, ಅಂದ್ರೆ ಸಾಗರ್ ನಮ್ಮ ಡೈರೆಕ್ಟರ್ ಏನ್ ಹೇಳ್ತಾರೆ, ಅವರು ಯಾವ್ದೋ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದಾಗ ಈ ಐಡಿಯಾ ಹೊಳ್ದಿದ್ದವ್ರಿಗೆ. ಸೊ ನಾವೇನು ಜಸ್ಟಿಸ್ ಅಂತ ಹೇಳ್ತೀವಿ, ಅದು ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪರ್ಸ್ಪೆಕ್ಟಿವ್ಸ್.
ಸೊ ಆ ಐಡಿಯಾ ಅವರು ಡೆವಲಪ್ ಮಾಡ್ತಾ 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 ಈ ಒಂದು ಕಥೆನ ಅವ್ರು ಹೇಳಿದ್ದು. ಇಟ್ಸ್ ಅಫ್ಕೋರ್ಸ್ ಫಿಕ್ಷನ್. ನಿಮ್ ಸಿನಿಮಾ ಅಂತ ಬಂದಾಗ ಅನ್ಲೆಸ್ ಇಟ್ಸ್ ಅ ಡಾಕ್ಯುಮೆಂಟ್ರಿನೂ ಕೂಡ ನಾವು ಫಿಕ್ಷನಲೈಸ್ ಮಾಡ್ತಾನೆ ಹೋಗ್ತೀವಿ. ಬಟ್ ಸಿನಿಮಾ ಅಂತ ಬಂದ ತಕ್ಷಣ ಇಟ್ ವಿಲ್ ಬಿ ಬೇಸ್ಡ್ ಆನ್ ಅ ಟ್ರೂ ಇವೆಂಟ್ ಅಷ್ಟೇ. ಒಂದು ಎಳೆನ ತಗೊಂಡು ಅದನ್ನ ನಮಗ್ ಬೇಕಾಗಿರೋ ಹಾಗೆ ಸಿನಿಮ್ಯಾಟಿಕ್ ಆಗಿ ತೋರಿಸ್ತಾ ಹೋಗ್ತೀವಿ. ಸೊ ಅದು ಇರೋದೇ ಹಾಗೆ, ಆ ಪ್ರಾಸೆಸ್ ಇರೋದೇ ಹಾಗೆ. ಇಟ್ಸ್ ಫಿಕ್ಷನ್ ಏನಾಗ್ತದೆ. ಸರ್, ಈ ಸಿನಿಮಾದಲ್ಲಿ ಹಿರಿಯ ನಟರಾದಂತ ಕಿಶೋರ್ ಅವರನ್ನ ನೀವು ಮೀಟ್ ಮಾಡಿದ್ದೀರಾ, ಅವ್ರ ಜೊತೆ ನಾಟಕ ಸ್ಕ್ರೀನ್ ಶೇರ್ ಎಲ್ಲ ಮಾಡಿದ್ದೀರಿ. ಸೊ ಅವರ ಅನುಭವ ಹೇಗಿತ್ತು? ಅವರ ಒಂದು ತತ್ವಗಳನ್ನ ನೀವ್ ಯಾವ ತರ ಅಳವಡಿಸ್ಕೊಂಡ್ರಿ? ತತ್ವ ಅಂದ್ರೆ ಹೇಗೆ? ಒಬ್ಬ ನಟನ ತತ್ವಗಳು. ಮಜಾ ಇತ್ತು. ಅಂದ್ರೆ ನಾವು ಆಕ್ಚುಲಿ ಆ ಸಿನಿಮಾ ನಾವು 1 ವರ್ಷದ ಮುಂಚೆನೆ ಶುರು ಆಗ್ಬೇಕಿತ್ತು ಶೂಟ್. ಬಟ್ ಕಿಶೋರ್ ಸರ್ ಡೇಟ್ಸ್ ಅವೈಲಬಲ್ ಇರಲಿಲ್ಲ. ನಾವು 1 ವರ್ಷ ಕಾದು ಆ ಮೀನ್ ವೈಲ್ ಅಲ್ಲಿ ನನಗೆ ಇನ್ನೊಂದು ರೋಲ್ ಸಿಕ್ಕಿ ನಾನು ಅವ್ರ ಆಪೋಸಿಟ್ ಆಕ್ಟ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಏನ್ ನಾನು ಅತಿರಥ್ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಸಿನಿಮಾದಲ್ಲಿ. ಅದು ಬೇರೆ ಯಾರೋ ಮಾಡ್ಬೇಕಿತ್ತು ಇನಿಷಿಯಲಿ. ಬಟ್ ಅವರು ಬೇರೆ ಊರಿಗೆ ಶಿಫ್ಟ್ ಆದ್ರು. ಆ ರೋಲ್ ಯಾರು ಮಾಡ್ಬೇಕು ಅಂತ ಹುಡುಕ್ತಾ ಇದ್ದಾಗ ನಾನೇ ಕೇಳ್ಕೊಂಡೆ, ಇಫ್ ಇಟ್ ಇಸ್ ಓಪನ್ ಐ ವುಡ್ ಲೈಕ್ ಟು ಟ್ರೈ ಇಟ್ ಔಟ್ ಅಂತ. ಅವರು ಆಚರಣ್ ಕೋ ಇಮೇಜ್ ನ ತಲೆಯಲ್ಲಿ ಇಟ್ಕೊಂಡಿದ್ರು. ನಾನು ತುಂಬಾ ಸಣ್ಣ ಇದ್ದೆ ಆ ಸಿನಿಮಾ. ಇಲ್ಲ, ಸಣ್ಣ ಇದ್ದೀರಾ ನೀವು, ಪೊಲೀಸ್ ಪಾತ್ರಕ್ಕೆ ಸೂಟ್ ಆಗಲ್ಲ ಅನ್ನೋ ಒಂದು ಇದಿತ್ತು. ಬಟ್ ಆಮೇಲೆ ಲಕ್ಕಿಲಿ ಕರೆಸಿದ್ರು, ಆಫೀಸಲ್ಲಿ ಮೀಟ್ ಮಾಡಿ ಫೈನಲಿ ನೋಡಿದಾಗ ಅವ್ರಿಗೆ ಇಷ್ಟ ಆಯ್ತು. ಸೊ ಇಟ್ಸ್ ಜಸ್ಟ್ ಗುಡ್ ಲಕ್ ದಟ್ ಅಕ್ಷರ್ ಸರ್ ಆಪೋಸಿಟ್ ಆಕ್ಟ್ ಮಾಡೋ ಅಂತ ಆಪರ್ಚುನಿಟಿ ಸಿಕ್ಕಿದ್ದು. ಸೊ ಈ ಸಿನಿಮಾಲಿ ಏನು ಅಂದ್ರೆ ಮೋಸ್ಟ್ ಆಫ್ ದಿ ಕಾನ್ವರ್ಸೇಷನ್, ಮೋಸ್ಟ್ ಆಫ್ ದ ಫಿಲ್ಮ್ ಇಸ್ ಅಬೌಟ್ ದೀಸ್ 2 ಪೀಪಲ್. ನಾನು ಇನ್ಸ್ಪೆಕ್ಟರ್, ಒಂದು ಇನ್ವೆಸ್ಟಿಗೇಷನ್ ನ ಅವತ್ತು ರಾತ್ರಿನೇ ನಾನು ಮುಗಿಸ್ಬೇಕು. ಸಂಜೆ 6 ಗಂಟೆಯಿಂದ ಶುರುವಾಗಿ ಬೆಳಿಗ್ಗೆ 6 ಗಂಟೆಗೆ ಮುಗಿಯುವಂತ ಒಂದು ಕಥೆ ಇದು. ಸೊ ಇವರು ಸರ್ ಬಂದು ಒಂದು ಜರ್ನಲಿಸ್ಟ್ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರು ಒಂದು ಜಾಗಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿದಾಗ ಅಲ್ಲಿ ಒಂದು ಕೊಲೆ ನಡೆಯುತ್ತೆ. ಒಂದು ತುಂಬಾ ಹೆಸರಾಂತ ಲಾಯರ್ನ ಕೊಲೆ ನಡೆಯುತ್ತೆ. ಅವ್ರು ಅದನ್ನ ನಮ್ಗೆ ರಿಪೋರ್ಟ್ ಮಾಡ್ತಾರೆ. ಬಟ್ ಎವಿಡೆನ್ಸಸ್ ಅಂದ್ರೆ ಸರ್ಕಮ್ಸ್ಟೆನ್ಸ್ ನ ನೋಡಿದಾಗ ನನ್ನ ಕ್ಯಾರೆಕ್ಟರ್ಗೆ ಅನ್ಸೋದೇನಂದ್ರೆ ಇವನೇ ಮಾಡಿರ್ಬೇಕು, ಇವನ್ ಅದರಿಂದ ತಪ್ಪಿಸ್ಕೊಳಕ್ ಏನೋ ಕಥೆ ಹೇಳ್ತಿದ್ದಾನೆ ಅನ್ನೋದು. ಸೊ ಅವ್ನು ಮಾಡಿದಾನ ಇಲ್ವಾ ಅನ್ನೋದೇ ಸಿನಿಮಾ. ಸೊ ಈ ಇನ್ವೆಸ್ಟಿಗೇಷನ್ ಏನಾಗುತ್ತೆ, ನಾವು ಒಂದು ಶೆಡ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತೀವಿ. ಇಂಟ್ರಾಗೇಷನ್ ಮಾಡ್ತಿರ್ತೀವಿ. ಅವ್ನು ಬಾಯಿ ಬಿಡಿಸುವಂತಹ ಸೀಕ್ವೆನ್ಸ್ ಮೋಸ್ಟ್ ಆಫ್ ದ ಫಿಲ್ಮ್ ಇರೋದು. ಅವ್ರು ಹೇಳ್ತಿರೋ ನಿಜಾನ ಇಲ್ವೋ ಅನ್ನೋದೆಲ್ಲ. ಸೊ ಏನಾಯ್ತು ಅಂದ್ರೆ ಕಿಶೋರ್ ಸರ್ ಅಫ್ಕೋರ್ಸ್ ನಾವ್ ಎಲ್ಲರೂ ನೋಡಿದೀವಿ ಅಂತಂತ ದೊಡ್ಡ ಸಿನಿಮಾಗಳಲ್ಲಿ, ಎಂತ ದೊಡ್ಡ ನಟರುಗಳ ಜೊತೆ ಆಕ್ಟ್ ಮಾಡಿದ್ದಾರೆ. ಸೊ ಬಂದ್ರು ಅಂದ್ರೆ ಅವ್ರ ಬಗ್ಗೆ ತುಂಬಾ ಮುಂಚೆನೆ ಕೇಳಿದ್ದೆ ನಾನು. ತುಂಬಾ ಡೌನ್ ಟು ಅರ್ತ್, ಅವರೇ ಊಟ ಬಡಿಸ್ಕೋತಾರೆ ಅಂತೆಲ್ಲ. ಅಂದ್ರೆ ಆಕ್ಟರ್ಸ್ ಆಗಿ ನಮ್ಗೇನ್ ಹೇಳ್ಕೊಡ್ತಾರೆ, ನೀವು ಒಂದ್ ರೀತಿಲಿ ಬಿಹೇವ್ ಮಾಡ್ಬೇಕು, ನೀವ್ ಈ ತರ ಬಟ್ಟೆಗಳು ಹಾಕೋಬೇಕು, ಈ ತರದ್ ಫೋನ್ ಇಟ್ಕೋಬೇಕು, ಈ ತರದ್ ಕಾರಲ್ಲೇ ಓಡಾಡ್ಬೇಕು, ಸೆಟ್ ಅಲ್ಲಿ ತುಂಬಾ ಈಸಿಯಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ಬಾರ್ದು. ಸೊ ನೀವು ಒಂದು ಹೈರಾರ್ಕಿನ ಮೇಂಟೈನ್ ಮಾಡ್ಬೇಕು ಅಂತ ಜನರಲಿ ಎಲ್ಲರೂ ಹೇಳ್ಕೊಡ್ತಾರೆ. ಬಟ್ ಅವ್ರು ಅದನ್ನೆಲ್ಲದನ್ನು ಮೀರಿ ಒಂದು ನಾರ್ಮಲ್, ನಾನು ನೀವು ಹೇಗ್ ಕೂತಿದೀವಿ ಹೀಗೆ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಅದು ಸಿಕ್ಕಾಪಟ್ಟೆ ಆಶ್ಚರ್ಯ ಬಂತು. ಅಂದ್ರೆ ಇಲ್ಲಿವರೆಗೂ ಕೇಳಿದ್ದೆ, ಬಟ್ ಈಗ ನನಗೆ ನೋಡಕ್ ಸಿಗ್ತಾ ಇದೆ. ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ, ಎಲ್ರಿಗೂ ಮರ್ಯಾದೆ ಕೊಡ್ತಾರೆ. ಸೊ ಇವಾಗ ಒಬ್ಬ ಲೈಟ್ ಅಸಿಸ್ಟೆಂಟ್ ಆಗ್ಲಿ, ಸೆಟ್ ಬಾಯ್ ಆಗ್ಲಿ ಒಂದ್ ರೀತಿಲಿ ನಡ್ಕೊಳ್ಳೋದು, ಡೈರೆಕ್ಟರ್ ಜೊತೆ ಒಂದ್ ರೀತಿಲಿ ನಡ್ಕೊಳ್ಳೋದು, ಹೀರೋ ಜೊತೆ ಒಂದ್ ರೀತಿ ಅಂದ್ರೆ ಕೋ ಆಕ್ಟರ್ ಜೊತೆ ಒಂದ್ ರೀತಿ ನಡ್ಕೊಳ್ಳೋದಾಗ್ಲಿ, ಅದು ಇಲ್ವೇ ಇಲ್ಲ. ಸೊ ಎಲ್ಲರೂ ಸಮಾನವಾಗಿ ನೋಡ್ತಾರೆ, ಸರಿ ಸಮಾನವಾಗಿ ನೋಡ್ತಾರೆ. ಸೊ ಅದೆಲ್ಲ ಅಂದ್ರೆ ಎಷ್ಟು ಖುಷಿ ಕೊಡುತ್ತೆ. ಇನ್ನೊಬ್ಬ ಮನುಷ್ಯನ ನೀನು ಸಮಾನವಾಗಿ ನೋಡೋದಿದೆಯಲ್ಲ, ಅದು ಐ ಥಿಂಕ್ ಅದು ಇಟ್ಸ್ ಅ ಸೂಪರ್ ಪವರ್ ಇನ್ ಇಟ್ ಸೆಲ್ಫ್ ಇವತ್ತಿನ ಜಗತ್ತಲ್ಲಿ. ಬಿಕಾಸ್ ನೀವು ಸಕ್ಸಸ್ ನ ನೋಡ್ತಾನೆ ಅದು ನಿಮ್ ತಲೆಗೆ ಹತ್ತುತ್ತೆ, ಬೇಡ ಅಂದ್ರೂ ಹತ್ತುತ್ತೆ ಕೆಲವ್ರಿಗೆ. ಇವ್ರು ಅದನ್ನ ಮೀರಿ ಹೇಗ್ ಬದುಕ್ತಾ ಇದಾರೆ. ಒಂದು ರಜನಿಕಾಂತ್ ಜೊತೆ ಸಿನಿಮಾ ಮಾಡಿದವರು, ಬಿಗ್ಗೆಸ್ಟ್ ಆಫ್ ದಿ ಬಿಗ್ಗೆಸ್ಟ್ ಆಕ್ಟರ್ಸ್. ಸೊ ನಾವೆಲ್ಲ ಹೊಸ ಹುಡುಗರು ಕಂಪೇರ್ ಮಾಡಿದ್ರೆ, ನಮ್ಮ ಡೈರೆಕ್ಷನ್ ಟೀಮು ಇದೆಲ್ಲ ಎಲ್ಲ ಹೊಸಬ್ರು. ಸೊ ಯಾವತ್ತೂ ಒಂದು ಕ್ಷಣನೂ ಅವ್ರು ಫ್ರಸ್ಟ್ರೇಷನ್ ತೋರಿಸ್ಲಿಲ್ಲ, ಕಿರ್ಚಾಡಿದ್ ನಾವು ನೋಡ್ಲಿಲ್ಲ, ಇದಿಲ್ಲ ಅದಿಲ್ಲ ಅಂತ ನಮಗ್ ಪ್ರಶ್ನೆ ಮಾಡಿದ್ದಿಲ್ಲ. ಏನ್ ಸೆಟ್ಟಿಗೆ ಏನ್ ಊಟ ಬರ್ತಿತ್ತು ಅದನ್ನೇ ಮಾಡೋರು. ನಾವ್ ಎಲ್ಲಿ ನಮ್ಗೆ ಏನ್ ಜಾಗ ಇತ್ತು, ಅಂದ್ರೆ ಒಂದು ಸಿಮೆಂಟ್ ಶೆಡ್ ಒಂದಿತ್ತು ನಮ್ಗೆ. ಅಂದ್ರೆ ಆ ಕಡೆ ಸೈಡ್ ಜಾಗ ಇಲ್ದಿರೋದ್ರಿಂದ, ಅಲ್ಲಿ ಶೂಟಿಂಗ್ ನಡೀತಿರೋದ್ರಿಂದ ನಾವು ಈ ಸಿಮೆಂಟ್ ಶೆಡ್ ಅಲ್ಲೇ ಕೂತಿರ್ತಿದ್ವಿ. ಅವರು ಅಲ್ಲೇ ಬಂದು ಕೂತ್ಕೊಳ್ಳೋರು, ಮಾತಾಡ್ಸೋರು. ಅಂದ್ರೆ ಒಂದೊಂದ್ ಕ್ಯಾರವನ್ ಬೇಕು, ಆ ಥರದ್ದೇನ್ ನಾವು ಕೇಳ್ತೀವಿ ಜನರಲಿ ಇದ್ರಲ್ಲಿ ಆಗುತ್ತೆ. ಆ ಥರದ್ದು ಯಾವ್ದೂ ಇಲ್ಲ. ಯಾವ್ದು ಅಂದ್ರೆ ಒಂದೇ ನನಗಿದ್ ಬೇಕೇ ಬೇಕು ಅಂತ ಕೇಳಿದ್ದು ನಾನು ನೋಡ್ಲೂ ಇಲ್ಲ. ಅವ್ರು ಆತರ ಮಾಡೋರು ಅಲ್ಲ ಅನ್ನೋದು ನನಗದು ಇಟ್ಸ್ ಕನ್ಫರ್ಮ್ ರೈಟ್ ನೌ. ಸೊ ದಿಸ್ ಇಸ್ ಆಸ್ ಅನ್ ಇಂಡಿವಿಜುವಲ್ ಅವರು ಹೌ ಡೌನ್ ಟು ಅರ್ತ್ ಇದ್ದಾರೆ ಅನ್ನೋದು. ಆಸ್ ಅನ್ ಆಕ್ಟರ್ ನಾನು ಇನಿಷಿಯಲಿ ಅಂದ್ರೆ ನಾನು
ಜಸ್ಟ್ 3-4 ಡೇಸ್ ಇದ್ದಾಗ ನಾನು ಕನ್ಫರ್ಮ್ ಆಗಿತ್ತು ಸಿನಿಮಾಗೆ. ಸೊ ಫ್ರೈಡೇ ಕನ್ಫರ್ಮ್ ಆಗಿದ್ದು, ಸೋಮವಾರದಿಂದ ಶೂಟಿಂಗ್ ಶುರು ಮಾಡಿದ್ವಿ. ಆ ಸಿಕ್ಕಾಪಟ್ಟೆ ಲೈನ್ಸ್ ಇದೆ ರೋಲ್ಗೆ. ತಿರತ್ ಅನ್ನೋ ಕ್ಯಾರೆಕ್ಟರ್ಗೆ ತುಂಬಾ ಅಂದ್ರೆ ತುಂಬಾ ಲೈನ್ಸ್. ಅವನೇ ಇನ್ವೆಸ್ಟಿಗೇಷನ್ ಮಾಡ್ತಿರೋದ್ರಿಂದ ಅವನ ಹಂಗ್ ಪ್ರಶ್ನೆ ಕೇಳ್ತಾನೆ, ಹಿಂಗ್ ಪ್ರಶ್ನೆ ಕೇಳ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಬಾಯ್ ಬಿಡಿಸೋದಕ್ಕೆ ನೋಡ್ತಾನೆ. ಸಿಕ್ಕಾಪಟ್ಟೆ ಮಾತುಗಳು. ನಾನು ಫಸ್ಟ್ ಹಾಫ್ ಆಫ್ ದ ಡೇ ಸೈಕಲ್ ಹೊಡಿತಾ ಇದೀನಿ, ಬರ್ತಾ ಇಲ್ಲ, ನಂಗೆ ಫ್ಲೋ ಸಿಗ್ತಾ ಇಲ್ಲ. ಅದು ಯೂಶಲಿ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ. ಏನ್ ಮಾಡ್ತಾರೆ ಯೂಶಲಿ ಶೂಟ್ಗಳಲ್ಲೆಲ್ಲ ಫಸ್ಟ್ ಡೇ ತುಂಬಾ ಲೈಟ್ ಸೀನ್ಸ್ ನ ಇಡ್ತಾರೆ. ಅಂದ್ರೆ ಬೇಗ ಜಲ್ ಆಗ್ಲಿ ಅದು. ಅಂದ್ರೆ ಈಸಿ ಆಗ್ಲಿ, ಅದು ಕ್ಯಾರೆಕ್ಟರ್ಗೆ ಎಂಟರ್ ಆಗೋದು ಈಸಿ ಆಗ್ಲಿ. ತುಂಬಾ ಸಿಂಪಲ್ ಸೀನ್ಸ್ ಇಡ್ತಾರೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಸೀನ್ಸ್ ಇಡಲ್ಲ. ಬಟ್ ಈ ಫಿಲ್ಮ್ ಅಲ್ಲಿ ಏನು ಅಂದ್ರೆ ನಮ್ಗೆ ಆಪ್ಷನ್ನೇ ಇರ್ಲಿಲ್ಲ. ಒಂದು ಸಣ್ಣ ಬಜೆಟ್ ಸಿನಿಮಾ, ಅಂದ್ರೆ ಸಣ್ಣ ಬಜೆಟ್ ಅನ್ನೋದಕ್ಕಿಂತ ತುಂಬಾ ಲಿಮಿಟೆಡ್ ಬಜೆಟ್ ಇರುವಂತಹ ಒಂದು ಸಿನಿಮಾ. ತುಂಬಾ ಆಮೇಲೆ ಅಫ್ಕೋರ್ಸ್ ಕಿಶೋರ್ ಸರ್ ಡೇಟ್ಗಳು ಮತ್ತೆ ಸಿಗಲ್ಲ ನಮಗೆ. ನಾವು ಏನ್ ಕೊಟ್ಟಿದ್ದಾರೆ ಅಷ್ಟರಲ್ಲೇ ನಾವು ಸಿನಿಮಾ ಮುಗಿಸ್ಕೋಬೇಕು. ಸೊ ಆ ಲಿಮಿಟೇಷನ್ಸ್ ಗಳು ಇದ್ದಿದ್ರಿಂದ ನಾವು ಬ್ಯಾಂಗ್ ಆನ್ ಮೇಜರ್ ಸೀಕ್ವೆನ್ಸ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ನನಗೆ ಆ ಫ್ಲೋ ಬರ್ತಾ ಇಲ್ಲ. ನಾನು ಸಾರಿ ಸರ್ ಅಂತ ಇದೀನಿ. ಇಲ್ಲ ಪರವಾಗಿಲ್ಲ, ಅದ್ರಲ್ಲಿ ನಾನು ಸೈಕಲ್ ಹೊಡಿತೀನಿ, ನನಗೂ ಬರಲ್ಲ, ಲೈನ್ಸ್ ಏನೋ ನನಗೆ ಜಾಸ್ತಿ ಕೊಟ್ಟರೆ ನನಗೂ ಕಷ್ಟ ಅಂತ. ಅಂದ್ರೆ ಒಬ್ಬ ಹೊಸ ಆಕ್ಟರ್ಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಆ ಪ್ರೆಷರ್ ಕಂಪ್ಲೀಟ್ಲಿ ತೆಗೆದ್ಬಿಟ್ರು ನನ್ನ ಮೇಲಿಂದ. ಸೊ ಇಟ್ಸ್ ಓಕೆ ಆಗತ್ತೆ, ಏನೂ ಯೋಚನೆ ಮಾಡಬೇಡಿ, ಅದು ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ಆ ಕಾನ್ಫಿಡೆನ್ಸ್ ಕೊಟ್ರು. ಆಮೇಲೆ ಹಿ ಮೆಂಟ್ ಇಟ್. ಸುಮ್ನೆ ಬೂಟಾಟಿಕೆಗೆ ಏನೋ ಹೇಳಿ ಮುಖದಲ್ಲಿ ಒಂಥರ ಆಟಿಟ್ಯೂಡ್ ತೋರಿಸ್ಕೊಂಡು ಪರವಾಗಿಲ್ಲ ಹಂಗಲ್ಲ, ಅವ್ರು ಜೆನ್ಯೂನ್ ಆಗಿ ಹೇಳೋರು. ಅದೇನಾಗುತ್ತೆ, ನಿಮ್ಗೆ ತುಂಬಾ ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ. ಸೊ ಅದು ಮಾಡಿದ್ರಿಂದ ನಂಗೆ ಕಾನ್ಸ್ಟೆಂಟ್ ಆಮೇಲೆ ನನ್ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು. ಬೈ ದ ಸೆಕೆಂಡ್ ಹಾಫ್ ಆಫ್ ದಟ್ ಡೇ ನಾನು ಐ ಪಿಕ್ಡ್ ಅಪ್ ಇನ್ ಟರ್ಮ್ಸ್ ಆಫ್ ಲೈನ್ಸ್. ಅದ್ರದ್ದೇನೋ ತೊಂದರೆನೇ ಆಗ್ಲಿಲ್ಲ. ತುಂಬಾ ಅವ್ರನ್ನ ಹೊಡೆಯುವಂತ ಸೀಕ್ವೆನ್ಸ್ಗಳಿತ್ತು. ಸಾರಿ ಬಟ್ ಆ ತರದ್ದು ಪದಗಳು ಪೊಲೀಸ್ ಇದರಲ್ಲಿ ಜನರಲಿ ಎಲ್ಲಿಂಗೋ ಬಳಕೆ ಆಗುತ್ತೆ. ಸೊ ಅಂದ್ರೆ ಯಾವುದೇ ಮೊಮೆಂಟ್ ಅಲ್ಲೂ ಅದು ಆಕ್ವರ್ಡ್ ಆಗ್ಲಿ ಅನ್ಸಕ್ ಬಿಡ್ಲೇ ಇಲ್ಲ ಅವರು. ಹೀಗ್ ಮಾಡ್ತೀವಿ ಅಂದ್ರೆ ಈಗ ನಾವು ಡಿಸ್ಕಸ್ ಮಾಡ್ಕೋತಾ ಇದ್ವಿ, ಶೂಟ್ ಮಾಡ್ತಾ ಹೋಗ್ತಿದ್ವಿ. ಯಾವುದಕ್ಕೂ ತಡೆ ಹಾಕ್ಲಿಲ್ಲ, ಯಾವುದಕ್ಕೂ ಇಲ್ಲ, ನಾಟ್ ಒನ್ ಸಿಂಗಲ್ ಥಿಂಗ್. ಅಂದ್ರೆ ಅಫ್ಕೋರ್ಸ್ ಲೈನ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಬೇಕು ಅಂತಿದ್ದಾಗ ಮಾತ್ರ, ಅಂದ್ರೆ ನನ್ನ ಭಾಷೆ ಬಳಕೆಯಲ್ಲ, ಲೈನ್ ಅಲ್ಲಿ ಏನೋ ಕನ್ವೆ ಆಗ್ತಿಲ್ಲ, ಇದನ್ನ ಇನ್ನೂ ಚೆನ್ನಾಗಿ ಕನ್ವೆ ಮಾಡ್ಬೋದು ಅಂತ ಇದ್ದಾಗ ಮಾತ್ರ ಡೈರೆಕ್ಟರ್ಗೆ ಏನೋ ಒಂದು ಕೇಳಿ ನೋಡಿ ಸಾಗ ಹೀಗೇನಾದ್ರು ತಗೋಬೋದಾ, ದಿಸ್ ಸೌಂಡ್ ಬೆಟರ್, ಆ ತರದ್ದು ಚೇಂಜಸ್ ಮಾಡಿದ್ರೆ ಹೊರತು ಏನ್ ಆಕ್ಷನ್ ಗಳು ಮಾಡ್ತಾ ಇದ್ವಿ, ಏನು ಸಾಗರ್ ಏನ್ ಅನ್ಕೊಂಡಿದ್ರು ಅದು ಯಾವ್ದನ್ನು ಚೇಂಜ್ ಮಾಡ್ಲಿಲ್ಲ ಅವರು. ಸೊ ಅದ್ ಹೇಗಿತ್ತು ಹಾಗೆ. ಸೊ ಅವ್ರನ್ನ ಸುಮಾರು ನೀವು ಟೀಸರ್ ಟ್ರಿಲ್ಲರ್ ನೋಡಿದ್ರೆ ಅವ್ರನ್ನ ಹೊಡೆಯೋದಿರುತ್ತೆ, ತುಂಬಾ ಬೈಯೋದಿರುತ್ತೆ. ಇನ್ಫ್ಯಾಕ್ಟ್ ಅವ್ರು ಹೆಲ್ಪ್ ಮಾಡ್ತಾನೆ ಹೋದ್ರು. ಹಿಂಗ್ ನೋಡಿ ಇಲ್ಲಿಗೆ ಬನ್ನಿ, ಹೀಗ್ ಬನ್ನಿ, ಸೊ ನಾನು ಇಷ್ಟು ವೆಲಾಸಿಟಿ ನಾನು ಹಿಂಗ್ ಮೂವ್ ಆಗ್ತೀನಿ, ಸೊ ಇಟ್ ಲುಕ್ ರಿಯಲ್ ಆನ್ ಸ್ಕ್ರೀನ್. ಸೊ ಆ ತರ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾನೆ ಬಂದ್ರು ಅವ್ರು ಸಿನಿಮಾ ಥ್ರೂ ಔಟ್ ದ ಫಿಲ್ಮ್ ಶೂಟ್. ಸರ್, ಈಗ ಪ್ರಮುಖ ನಟರು ಅಂತ ಅಂದಾಗ ಅವ್ರದ್ದು ಏನ್ ಪೋರ್ಷನ್ ಇರುತ್ತೆ ಅದನ್ನ ಮಾತ್ರ ಮಾಡಿ ಹೋಗ್ತಿದ್ದಾರೆ. ಅಂದ್ರೆ ಕ್ಯಾರವಾನ್ ಎಲ್ಲ ಸೈಡ್ ಬರ. ಈ ಕಿಶೋರ್ ಸರ್ ಹೇಗಿದ್ರು ಅಲ್ಲಿ? ಅದೇ ನಾ ಹೇಳಿದ್ನಲ್ಲ, ಒಂದು ಕ್ಯಾರವಾನ್ ಇರ್ಲಿಲ್ಲ ಸೆಟ್ ಅಲ್ಲಿ. ಅವ್ರು ಅದನ್ನ ಕೇಳಲೂ ಇಲ್ಲ. ನಾ ಹೇಳ್ದಂಗೆ ನಾನು ಒಂದ್ಸಲಿ ಏನಾಗಿತ್ತು, ಫುಲ್ ಸುಸ್ತಾಗಿ ಹೋಗಿತ್ತು. ನಾನು ಅಲ್ಲೇ ಏನ್ ಸಿಕ್ಕಿತ್ತು ಅದನ್ನ ಹಾಕೊಂಡು ಮಲಗ್ಬಿಟ್ಟಿದ್ದೆ ಆ ಸಿಮೆಂಟ್ ಶೆಡ್ ಅಲ್ಲಿ. ಅವರು ಬಂದ್ರು, ಪಾಪ ನೋಡಿದ್ರು, ಒಂಚೂರು ಧೂಳು, ತುಂಬಾ ಧೂಳಿದೆ ಇಲ್ಲೆಲ್ಲ. ನಾನು ಇಲ್ಲೇ ಮಲ್ಕೊಂಡ್ಬಿಡ್ತಿದ್ದೆ. ನಾನು ಆಶ್ಚರ್ಯ ಆಗೋಯ್ತು, ನನ್ ನಿದ್ದೆನೆ ಹೊಟ್ಟೋಯ್ತು. ಸರ್ ನಿಜ ನೀವು ಹಿಂಗ್ ಹೇಳ್ತಾ ಇದ್ದೀರಾ ಅಂತ. ಸೊ ಹಾಗೆ ಒಂದ್ ಚೇರ್ ಮೇಲೆ ಕೂತ್ಕೊಂಡು ಫ್ಯಾನ್ ಹಾಕೊಂಡು ಅಲ್ಲೇ ಮಲ್ಗಿರೋರು. ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ನೀವು ಇದಕ್ಕೆ ಹೇಳಿದಾಗ ಅವ್ರು ಸೀನ್ ಮಾಡಿ ಹೊರಟೋಗ್ತಿರ್ಲಿಲ್ಲ ಅವರು. ಬಿಕಾಸ್ ಮೇಜರ್ ಸೀಕ್ವೆನ್ಸ್ ನಮ್ದೇ ಗಿವ್ ಅಂಡ್ ಟೇಕ್ ಇರೋದ್ರಿಂದ ಅವ್ರ ಪಾಪ ಅಲ್ಲೇ ಕೂತು ನನಗ್ ಲೈನ್ಸ್ ಕೊಡೋರು, ಸೊ ದಟ್ ನನಗೆ ಈಸಿ ಆಗ್ಲಿ ಅವ್ರನ್ನ ಎಮೋಟ್ ಮಾಡೋದಕ್ಕೆ ಅನ್ನೋ ತರ. ಸೊ ಅದು ಯೂಶಲಿ ಏನಾಗುತ್ತೆ, ಯಾರೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಲೈನ್ಸ್ ತಗೋತಾರೆ, ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೋಗ್ತೀವಿ. ಬಟ್ ಅವರೇ ಅಲ್ಲಿ ಕೂತಾಗ ನಮ್ಗೆ ಸಿಗೋ ಇದು ಬೇರೆ. ನಮ್ ಕೆಲಸ ಅದು. ಅವ್ರು ಇಲ್ದೇ ಇರ್ಲಿ ನಾವು ಅದನ್ನ ಎಮೋಟ್ ಮಾಡ್ಬೇಕು ಕ್ಲೋಸ್ ಅಪ್ಸ್ ಅಲ್ಲಿ, ಅದು ಇದ್ದಿದ್ದೆ. ಬಟ್ ಅವ್ರು ಇದ್ದಾಗ ಅದ್ರದ್ದು ನಮ್ಗೆ ಇನ್ನೂ ಇಂಪ್ಯಾಕ್ಟ್ ಚೆನ್ನಾಗಿರುತ್ತೆ, ನಮ್ಗೆ ಇನ್ನೂ ಪರ್ಫಾರ್ಮ್ ಮಾಡಕ್ ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವ್ರು ಕೂತು ನಮ್ಗೆ ಅವರು ಕ್ಯಾಮ್ರಲ್ಲಿ ಇಲ್ದೇ ಇದ್ರು ಅವ್ರು ಕಂಪ್ಲೀಟ್ ಲೈನ್ಸ್ ತಗೊಳ್ಳೋರು, ಹೀಗೆ ಇದು ಲೈನ್ಸ್. ಸೊ ನನಗೆ ಅವಾಗ ಈಸಿ ಆಗ್ತಾ ಹೋಯ್ತು. ಸೊ ಹಾಗೆ ತುಂಬಾ ಅಂದ್ರೆ ಹಿಸ್ ಪ್ರಾಬಬ್ಲಿ ಅ ಗ್ರೇಟ್ ಕೋ ಆಕ್ಟರ್, ಈಸ್ ಅ ಗ್ರೇಟ್ ಕೋ ಆಕ್ಟರ್, ಗ್ರೇಟ್ ಹ್ಯೂಮನ್, ಅ ಗ್ರೇಟ್ ಕೋ ಆಕ್ಟರ್. ಸರ್, ಈಗ ನಮ್ಮ ಕನ್ನಡ ಚಿತ್ರರಂಗ ಅಂದಾಗ ನಮಗೆ ಫಸ್ಟ್ ಬರೋದು ರೊಮ್ಯಾಂಟಿಕ್ಸ್ ಸಾಂಗ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಎಮೋಷನ್ಸ್ಗಳಿರುತ್ತೆ. ಬಟ್ ಇದರಲ್ಲಿ ನಾನು ನೋಡಿದಾಗೆ ಇದರಲ್ಲಿ ಬರೀ ಇನ್ವೆಸ್ಟಿಗೇಷನ್, ಕ್ರೈಮ್ ಆ ತರ ಅದೇ ಒಂದು ಚೌಕಟ್ಟಲ್ಲಿ ಹೋಗ್ತಿದೆ. ಈ ಫಿಲಮ್ ಅಲ್ಲಿ ಆ ತರ ಇರ್ಲಿಲ್ವಾ? ಹೀರೋಯಿನ್ ಕ್ಯಾರೆಕ್ಟರ್ ನನ್ನ
ಹೆಂಡತಿಯಾಗಿ ಸ್ನೇಹ ಅಂತ ಒಬ್ರು ಆಕ್ಟ್ ಮಾಡ್ತಾರೆ, ಕಿಶೋರ್ ಸರ್ ಹೆಂಡತಿಯಾಗಿ ಒಂದು ಕ್ಯಾರೆಕ್ಟರ್ ಇದೆ. ಹೀರೋಯಿನ್ ಅನ್ನೋ ಇದೇ ಇಲ್ಲ, ಅಂದ್ರೆ ಆ ಥರದ್ದೊಂದು ಕ್ಯಾರೆಕ್ಟರ್ ಇಲ್ಲ. ಇವಾಗ ಕಿಶೋರ್ ಸರ್ ಹೀರೋನಾ ನಾನ್ ಹೀರೋನಾ ಅಂತ ನೀವು ಸಿನಿಮಾ ನೋಡಿ ಡಿಸೈಡ್ ಮಾಡ್ಬೇಕು. ಬಟ್ ನಾವು ನೋಡ್ತಿರೋದು ಆಸ್ ಕ್ಯಾರೆಕ್ಟರ್ಸ್ ಮಾತ್ರ, ಅತಿರತ್ತಾಗಿ ಪ್ರವೀಣ್ ರಾಜಶೇಖರ್ ಆಗಿ. ಸೊ ಆಮೇಲೆ ಈ ಕಥೆಯಲ್ಲಿ ಒಂದು ಸೆಕೆಂಡ್ಗೂ ನೀವು ಕಥೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ನಿಮ್ಗೆ ಯಾವುದು ಅನ್ನೆಸೆಸರಿ ಲೈಟ್ ಮೂಮೆಂಟ್ಸ್ ಇಲ್ಲ, ಡಿಸ್ಟ್ರಾಕ್ಷನ್ ಅನ್ನೋದು ಇಲ್ಲವೇ ಇಲ್ಲ. ಆಮೇಲೆ 1 hour 44 minutes ಫಿಲ್ಮ್. ನಿಮ್ಗೆ ಯಾವುದೇ ಒಂದು ಕಾಮಿಡಿ ಟ್ರ್ಯಾಕ್ ನ ತುರ್ಕಿಲ್ಲ, ಒಂದು ಲೈಟರ್ ಮೂಮೆಂಟ್ಸ್ ನ ತುರ್ಕಿಲ್ಲ. ಅಂದ್ರೆ ನನ್ನ ಕ್ಯಾರೆಕ್ಟರ್ಗೆ ಅರ್ಜೆನ್ಸಿ ಇದೆ. ಅಂದ್ರೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನ್ಯೂಸ್ ಹೊರಗೆ ಬರಕ್ ಮುಂಚೆ ಅದು ಕೇಸ್ ಸಾಲ್ವ್ ಆಗ್ಲೇಬೇಕು. ಸೊ ಅದು ಕಥೆನೂ ಹಾಗೆ ಇರೋದ್ರಿಂದ, ಆ ಕ್ಯಾರೆಕ್ಟರ್ಗಳ ಅರ್ಜೆನ್ಸಿನೂ ಹಾಗೆ ಇರೋದ್ರಿಂದ ನಿಮ್ಗೆ ಅದು ಆಪ್ಷನ್ನೇ ಇಲ್ಲ ಫಿಲ್ಮ್ ಅಲ್ಲಿ. ಅದನ್ನ ತುಂಬಾ ನೀಟಾಗಿ, ತುಂಬಾ ಸ್ಪೆಸಿಫಿಕ್ ಆಗಿ ಆ ಕಥೆಗೆ ತಕ್ಕಂಗೆ ಇಟ್ಬಿಟ್ಟಿದ್ದಾರೆ. ಎಲ್ಲೂ ನಿಮ್ಗೆ ಆ ಕಡೆ ಹೋಗಕ್ಕೆ ಬಿಡಲ್ಲ ಸಿನಿಮಾ. ಸರ್, ಈಗ ನೀವು ರಂಗಕರ್ಮಿ ಆಗಿದ್ದೀರಿ, ಸಿನಿಮಾದಲ್ಲೂ ನಾಟಕ ಮಾಡ್ತೀರಿ. ಇದನ್ನ ಬಿಟ್ಟು ಹರ್ಷಿಲ್ ಕೌಶಿಕ್ ಅವ್ರಿಗೆ ಇತರೆ ಹವ್ಯಾಸಗಳು ಏನೇನಿದೆ? ಹವ್ಯಾಸಗಳು, ಅಡಿಗೆ ಮಾಡ್ತೀನಿ. ಮುಂಚೆ ಜೇನ್ಸ್ ಆಗ್ತಾ ಇದ್ದೆ, ಈಗ ಅದನ್ನ ಬಿಟ್ಟೆ. ಒಂದ್ಸಲಿ ನಾನು ಕಚ್ಬಿಡ್ತು, ಮೂಗೆಲ್ಲ ಊದ್ಕೊಂಡ್ಬಿಟ್ಟಿತ್ತು ನನಗೆ. ಸೊ ಅದಾದ್ಮೇಲೆ ಅದನ್ನ ನಿಲ್ಲಿಸ್ದೆ. ನಂಗೆ ತುಂಬಾ ಇಷ್ಟ ಅದು ಜೇನ್ಗಳನ್ನ ನೋಡೋದು. ಅದೇನದು ಹೋಗಿ ಆ ಪೋಲನ್ನೆಲ್ಲ ತಗೊಂಡ್ಬರತ್ತಲ್ಲ, ಅದೊಂಥರ ಥೆರಪ್ಯಾಟಿಕ್. ಅದು ನಿಮ್ಗದು ಒಂದು ಒಳ್ಳೆ ಸೈಕೋಥೆರಪಿ, ಸೈಕಾಟ್ರಿ ಸೆಷನ್ ಮಾಡ್ದಂಗೆ ಅನ್ಸುತ್ತೆ ನನಗೆ. ತುಂಬಾ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಸೊ ಆ ಥರದ್ದು ಒಂದಷ್ಟು ಗಿಡಗಳನ್ನ ಬೆಳೆಸ್ತಾ ಇದ್ದೆ. ಹವ್ಯಾಸನೋ ಇಲ್ವೋ ಗೊತ್ತಿಲ್ಲ, ಯಾವಾಗ ನೋಡಿದ್ರು ಹಾಡಾಡ್ತಾ ಇರ್ತೀನಿ. ಯಾವುದೋ ಒಂದು ತಲೆಗೆ ಬಂದಂಗೆ ಹಾಡಾಡ್ತಿರ್ತೀನಿ. ಯಾವ್ದೋ ಒಂದು ಹೆಸರು ಬಂತು, ಆ ಹೆಸರು ತಕ್ಕಂಗೆ ಯಾವ್ದೋ ಕನೆಕ್ಟ್ ಆಗಿರೋ ಹಾಡಿತ್ತಂದ್ರೆ ಆ ಹಾಡಾಡ್ತಾ ಹೋಗ್ತೀನಿ. ಹಾಗೆ ಡಬ್ಬಿಂಗ್ ನ ಹವ್ಯಾಸ ಅನ್ನಕ್ಕಾಗಲ್ಲ, ಇಟ್ಸ್ ಮೋರ್ ಆರ್ ಲೆಸ್ ಅ ಪ್ರೊಫೆಷನ್ ರೈಟ್ ನೌ. ಸೊ ಹಿಂಗೆ ಇಷ್ಟೇ. ಮೋಸ್ಟ್ ಆಫ್ ದ ಟೈಮ್ ನಾನು ಸಿನಿಮಾನ ನೋಡ್ತಿರ್ತೀನಿ. ತುಂಬಾ ಟೈಮ್ ವೆಬ್ ಸೀರೀಸ್, ಸಿನಿಮಾಗಳನ್ನ ನೋಡ್ತಾನೆ ಇರ್ತೀನಿ. ಸರ್, ಈಗ ಯುವ ರಂಗಕರ್ಮಿಗಳು ಈಗ ಸೇರ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಅಥವಾ ಅವ್ರ ಬಗ್ಗೆ ನಟನೆ ಬಗ್ಗೆ ತುಂಬಾ ಆಸಕ್ತಿ ಇರೋರಿಗೆ ಅಂತ ನಿಮ್ಮ ಒಂದು ಕಿವಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಿ? ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಿ. ನೀವು ನಾಟಕಗಳಿಂದ ದುಡಿಯೋದು ತುಂಬಾ ಕಷ್ಟ ಇದೆ. ನಾಟಕಗಳಿಗೆ ಬಂದಾಗ ನೀವು ನಟನೆನ ಕಲಿಯೋದಕ್ಕೆ, ಅಥವಾ ಡೈರೆಕ್ಷನ್ ಆಗ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಸೇರಿದ್ರು ಆ ಆರ್ಟ್ ನ ಕಲಿಯೋದಕ್ಕೆ ಅಂತ ಬನ್ನಿ ದಯವಿಟ್ಟು. ಅಂದ್ರೆ ಮೋಡ್ ಆಫ್ ಇನ್ಕಮ್ ಆಗೋದಕ್ಕೆ ತುಂಬಾ ವರ್ಷಗಳು ತಗೊಳುತ್ತೆ. ಅನ್ಲೆಸ್ ನೀವಾಗ ಒಂದಷ್ಟು ಕಲ್ತು ಕಾರ್ಪೊರೇಟ್ ಪರ್ಫಾರ್ಮೆನ್ಸಸ್ ಶಿಫ್ಟ್ ಆದಾಗ ಒಂದಷ್ಟು ದುಡ್ಡು ನೋಡ್ಬೋದು. ಇಟ್ ಹ್ಯಾಸ್ ಟು ಬಿ ಪ್ರೊಫೆಷನ್ ಆಗಿ ತಗೋಬೇಕು ಅಂದ್ರೆ ಅದರಲ್ಲಿ ಇರುವಂತಹ ನೆಗೆಟಿವ್ಸ್ ಪಾಸಿಟಿವ್ಸ್ ಎರಡನ್ನೂ ತಿಳ್ಕೊಂಡು ಬರಬೇಕು. ಇಲ್ಲ ನಾವು ಸುಮ್ಮನೆ ಇಲ್ಲ ನಾನು ಸಿನಿಮಾ ಆಕ್ಟ್ ಮಾಡಿ, ಇವಾಗ ನಾನು ಹೇಳಿದ್ನಲ್ಲ, ನಾನು ತುಂಬಾ ಸೆಲ್ಫಿಶ್ ಆಗಿ ಸಿನಿಮಾ ಮಾಡ್ಬೇಕು ಅಂತ ನಾಟಕಕ್ಕೆ ಬಂದವನು. ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ನನಗೆ. ಸೊ ಇಟ್ಸ್ ಅ ಡಿಫ್ರೆಂಟ್, ದೋ ರಿಲೇಟೆಡ್ ಟು ಆಕ್ಟಿಂಗ್ ರಿಲೇಟೆಡ್ ಆಗಿದ್ರೂ ಕೂಡ ಅದಕ್ಕೆ ನೀವು ಕೊಡ್ಬೇಕಾದಂತಹ ಕಮಿಟ್ಮೆಂಟೇನೆ ಬೇರೆ. ಯಾಕಂದ್ರೆ ನೀವೀಗ ಆಕ್ಟ್ ಮಾಡ್ತಿರೋ ಒಂದು ನಾಟಕದಲ್ಲಿ ಆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಒಂದೇ ಲೈನ್ ಇದ್ರು ನೀವು ರಿಹರ್ಸಲ್ ಸ್ಟಾರ್ಟಿಂಗ್ ಇಂದ ಎಂಡಿವರೆಗೂ ಇರ್ಲೇಬೇಕು. ಅದು 3 ತಿಂಗಳಿರ್ಬೇಕು. ಅದು ತುಂಬಾ ನೀವು ಫ್ರಸ್ಟ್ರೇಟಿಂಗ್ ಅನ್ಸ್ಬೋದು, ಇದೇನಿದು ನನಗೆ ಒಂದು ದೊಡ್ಡ ಪಾತ್ರ ಕೊಡ್ಲಿಲ್ವಲ್ಲ ಅನ್ನೋದೆಲ್ಲ. ಬಟ್ ಅದು ಕ್ರಮೇಣವಾಗಿ ಆಗುವಂಥದ್ದು, ಯಾವುದು ಇಮಿಡಿಯೇಟ್ ಆಗಿ ಆಗಲ್ಲ. ಈಗ ನೀವು ಅದೇ ಒಂದು ಸಿನಿಮಾ ಅಥವಾ ಒಂದು ಶಾರ್ಟ್ ಫಿಲ್ಮ್ ಆದ್ರೆ ನೀವು ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಬಿಕಮ್ ಅ ಹೀರೋ ಡೈರೆಕ್ಟ್ಲಿ. ಅದಕ್ಕೊಂದು ಪ್ರಾಸೆಸ್ ಅನ್ನೋದೇ ಇಲ್ಲ. ನೀವು ಆಕ್ಟಿಂಗ್ ಅನ್ನ ಕಲಿಬೇಕು ಅಂತ ಬಂದಾಗ ನಿಮ್ಗೆ ರಂಗಭೂಮಿ ಪ್ರಾಸೆಸ್ ನ ಹೇಳ್ಕೊಡುತ್ತೆ. ನೀವು ಇನ್ನೊಬ್ಬ ಆಕ್ಟ್ರು ಬೇರೆ ಬೇರೆ ಅಲ್ಲ, ಯು ಆರ್ ಆಲ್ ಈಕ್ವಲ್ಸ್ ಅನ್ನೋದು ಹೇಳ್ಕೊಡತ್ತೆ. ನಿಮ್ಗೆ ಥಿಯೇಟರ್ ಇಟ್ ವಿಲ್ ಗ್ರೌಂಡ್ ಯು. ಬಿಕಾಸ್ ನಾವೇ ಕಸ ಹೊಡಿತೀವಿ ರಿಹರ್ಸಲ್ ಸ್ಪೇಸ್ನ, ನಾವೇ ಊಟ ತಗೊಂಡ್ಬರ್ತೀವಿ, ನಾವೇ ಸೆಟ್ಗಳನ್ನ ಎತ್ತಾಕ್ತಿವಿ, ಮತ್ತೆ ವಾಪಸ್ ಗೋಡೌನ್ ಹಾಕ್ತಿವಿ, ಎಲ್ಲದನ್ನು ನಾವೇ ಮಾಡ್ತೀವಿ. ಸೊ ನಿಮ್ಗೆ ಇಟ್ ರಿಯಲಿ ಹೆಲ್ಪ್ಸ್ ಟು ಬಿಕಮ್ ಅ ಟೀಮ್ ಮೆಂಬರ್, ನಾಟ್ ಅನ್ ಇಂಡಿವಿಜುವಲ್. ಅದು ಸಿನಿಮಾಲೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಏನು ಅಂದ್ರೆ ನಿಮ್ಗೆ ಅದು ಯು ಹ್ಯಾವ್ ಟು ಬಿ ಅ ಲಾಟ್, ತುಂಬಾ ಪೇಷನ್ಸ್ ಇರಬೇಕು, ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಅಂಡ್ ಆಫ್ ಕೋರ್ಸ್ ನಿಮ್ಗೆ ಸೋರ್ಸ್ ಆಫ್ ಇನ್ಕಮ್ ಇನ್ನೊಂದು ಇದ್ದು ಇದನ್ನ ನೀವು ಮಾಡ್ತಾ ಹೋದ್ರೆ ಇಟ್ ಇಸ್ ಬೆಟರ್. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ಈಗ ನನ್ನ ರಂಗಭೂಮಿಲಿ ತೊಡಗಿಸ್ಕೊಂಡಿರುವಂತ ಆಕ್ಟರ್ಸ್ ಇಂದ ನಾನು ಕೇಳ್ಪಡೋದೇನು ಅಂದ್ರೆ, ಈ ಹೊಸ ಹುಡುಗರು ಬಂದಾಗ 1-2 ನಾಟಕ ಮಾಡಿರ್ತಾರೆ, 1-2 ಆಕ್ಟ್ ಮಾಡಿರ್ಬೋದು ಅಥವಾ ನಿರ್ದೇಶನ ಮಾಡಿರ್ಬೋದು, ಸಡನ್ ಆಗಿ ತುಂಬಾ ಹೆಡ್ ವೇಟ್ ತೋರಿಸ್ತಾ ಇದಾರೆ ಅಂದ್ರೆ ನನಗೆ ಎಲ್ಲ ಗೊತ್ತು ಅನ್ನೋದು. ಐ ಥಿಂಕ್ ಅದು ಇಂಡಿವಿಜುವಲ್ ಆಗಿ ಅವ್ರ ಗ್ರೋತ್ ಅವರೇ ಹಾಳು ಮಾಡ್ಕೊತಿದ್ದಾರೆ ಅಂತ ಅರ್ಥ.
ಯಾಕೆ ಇದನ್ನ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಈಗ ಆಕ್ಟಿಂಗ್ ಅನ್ನೋದಾಗ್ಲಿ ಅಥವಾ ಇನ್ನೊಂದು ಡೈರೆಕ್ಷನ್ ಅನ್ನೋದಾಗ್ಲಿ ಬರವಣಿಗೆ ಅನ್ನೋದಾಗ್ಲಿ ಅದಕ್ಕೆ ಕಲಿಕೆಗೆ ಕೊನೆನೇ ಇಲ್ಲ. ನಾವ್ ಕಾನ್ಸ್ಟೆಂಟ್ ಆಗಿ ಕಲಿತಾ ಅಪ್ಗ್ರೇಡ್ ಆಗ್ತಾ ಹೋದ್ರೇನೆ ನಾವು ಅವತ್ತಿನ ಕಾಲಕ್ಕೆ ನಾವು ಇಂಪ್ಯಾಕ್ಟ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಇರೋಕ್ ಸಾಧ್ಯ. ಈಗ ನೀವು ಮಾರ್ಟಿನ್ ಸ್ಕಾರ್ಸೆಸಿ 90 ವರ್ಷ ಆಗಿದೆ, ಅವರು ಆವಾಗ 70s ಅಲ್ಲಿ ಮಾಡ್ತಿದ್ದ ಸಿನಿಮಾ ನೋಡಿ ಇವಾಗ ಮಾಡ್ತಿರೋ ಸಿನಿಮಾಗಳು ನೋಡಿ, ಯಾವ್ದಂದ್ರೆ ಟೆಕ್ನಿಕಲಿ ಅಪ್ಗ್ರೇಡ್ ಆಗಿದೆ, ರೈಟಿಂಗ್ ಸ್ಕಿಲ್ಸ್ ಬದಲಾಗಿರುತ್ತೆ. ಸೊ ನಾವು ಆಕ್ಟಿಂಗ್ ಅನ್ನೋದು ಏನ್, ನಾನು 2 ನಾಟಕ ಮಾಡಿದ ತಕ್ಷಣ ನಾನು ಒಬ್ಬ ಸಕ್ಸಸ್ಫುಲ್ ಆಕ್ಟರ್ ಅಂತ ಹೇಳ್ಕೊಳಕ್ ಆಗಲ್ಲ, ಅಥವಾ ನನಗೆಲ್ಲ ಬರುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ನ ದಯವಿಟ್ಟು ಬೆಳೆಸ್ಕೋಬೇಡಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ಮ ಗ್ರೋತ್ ನ ಆಸ್ ಅನ್ ಆಕ್ಟರ್, ಆಸ್ ಅನ್ ಇಂಡಿವಿಜುವಲ್ ಅದನ್ನ ಕಂಪ್ಲೀಟ್ ಆಗಿ ಕೆಳಗೆ ತಂದ್ಬಿಡುತ್ತೆ. ಅದೊಂದು, ಯಾಕಂದ್ರೆ ಅಂದ್ರೆ ಐ ಸೇಟ್ ಔಟ್ ಆಫ್ ಕನ್ಸರ್ನ್. ಈಗ ನೀವು ಆಟಿಟ್ಯೂಡ್ ನಿಮ್ ಬೇರೆಯವ್ರ ಜೊತೆ ಹೇಗೆ ತೋರಿಸ್ತೀರಾ ಅನ್ನೋದು ನಿಮಗ್ ಬಿಟ್ಟಿದ್ದು, ನಿಮ್ಮ ಇಂಡಿವಿಜುವಲ್ ಇದು. ಬಟ್ ಆರ್ಟ್ ಫಾರ್ಮ್ ಅಂತ ನೋಡಿದಾಗ ವರ್ಷಾನ್ಗಟ್ಲೆ ಬೇಕು ಕಲಿಯೋದಕ್ಕೆ. ಈಗ ನಾನು 2011ರಲ್ಲಿ ನಾನು ನಾಟಕಗಳನ್ನ ಶುರು ಮಾಡಿ ಈಗ 2024 ನಾನು ಈಗೇನ್ ಸಿನಿಮಾಗಳು ಮಾಡ್ತಿದ್ದೀನಿ, 24-25 ಇವಾಗ. ಸೊ ಇನ್ನೂ ನನಗೆ ಎಷ್ಟೊಂದು ವಿಷಯದಲ್ಲಿ ನನಗೆ ಆಕ್ಟಿಂಗ್ ಬರದೇ ಇಲ್ಲ ಅನ್ನಿಸ್ಬಿಡುತ್ತೆ, ಅಥವಾ ಕೆಲವು ಪಾತ್ರಗಳನ್ನ ನಾನು ಹೇಗೆ ನಿರ್ವಹಿಸ್ತೀನಿ ನನಗೆ ಗೊತ್ತಾಗಲ್ಲ. ಆಗ ಯಾರೋ ಒಬ್ರು ಇನ್ನೊಬ್ರು ಬಂದು ಇನ್ಪುಟ್ ಕೊಟ್ಟಾಗ ಕರೆಕ್ಟ್ ಹಿಂಗೂ ಮಾಡ್ಬೋದಲ್ಲ. ಸೊ ಇವಾಗ ಅನಾಮಧೇಯ ಅಶೋಕ್ ಕುಮಾರ್ ನೋಡಿದಾಗ ನಾ ವೀರೇಶ ಜೊತೆ ನಿಂತು, ಒಂದು ನನ್ನ ಫ್ರೆಂಡ್ ಅದ್ರಲ್ಲಿ ಅವನು ಆಕ್ಟ್ ಮಾಡಿದ್ದಾನೆ, ಅವನು ನಂಗೆ 1 hour ಹೇಳ್ದ, ಇಲ್ಲ ನೋಡ ಈ ತರ ನೀನ್ ಇದನ್ನ ಹಿಂಗ್ ಅಪ್ರೋಚ್ ಮಾಡಬೇಕಿತ್ತು, ಇದನ್ನ ಇನ್ನೂ ಬೆಟರ್ ಆಗ್ಬೋದಿತ್ತು. ಸೊ ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್. ಸೊ ದಯವಿಟ್ಟು 1 ನಾಟಕ 2 ನಾಟಕ ಅಥವಾ ಒಂದು ವರ್ಕ್ಶಾಪ್ ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಸಿನಿಮಾ ಆಕ್ಟಿಂಗ್ ಕಲ್ತು ಬಂದ್ರು ಅದು ಸಾಲಲ್ಲ. ಅಂದ್ರೆ ನೀವು ಆನ್ ಗ್ರೌಂಡ್ ನೀವು ಕನ್ಸಿಸ್ಟೆಂಟ್ ಆಗಿ ಕಲಿತಾನೇ ಇರ್ಬೇಕು. ಸೊ ಕ್ಲಿಯರ್ ಆಗಿ ಇಟ್ಕೊಂಡ್ ನೀವು ಥಿಯೇಟರ್ಗೆ ಬಂದಾಗ, ಅಂದ್ರೆ ರಂಗಭೂಮಿಗೆ ಬಂದಾಗ ಅದರದ್ದೇ ಆದ ಕಮಿಟ್ಮೆಂಟ್ ಏನಿದೆ ಅದಕ್ಕೆ ನೀವು ಬದ್ಧರಾಗಿರ್ಬೇಕು. ಬಿಕಾಸ್ ನಿಮ್ಮನ್ನ ನಂಬಿ ಇನ್ನೊಂದು 15-20 ಜನ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಇವಾಗ ಏನಾಗಲ್ಲ, ಕೆಲಸದಲ್ಲಿ ಇವಾಗ ಸೀರಿಯಲ್ ಸಿಕ್ಕಾಗ ನೀವು ಶಿಫ್ಟ್ ಆಗ್ಬೇಕು, ಬಟ್ ಅದನ್ನ ಕನ್ವೆ ಮಾಡಿ. ಡೋಂಟ್ ಗೋಸ್ಟ್, ಸಡನ್ ಆಗಿ ರ್ಯಾಂಡಮ್ ಆಗಿ ಹೋಗ್ಬೇಡಿ. ಆ ಥರದ್ದೆಲ್ಲ, ಅಂದ್ರೆ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಕ್ಲೀನ್ ಆಗಿ ಇಟ್ಕೋಬೇಕು ಎಲ್ಲರೂ ಅನ್ನೋ ಇದು. ಅಂಡ್ ಡೋಂಟ್ ಲೆಟ್ ಎನಿಥಿಂಗ್ ಗೆಟ್ ಇನ್ ಟು ಯುವರ್ ಹೆಡ್. ನನಗೆ ಆಕ್ಟಿಂಗ್ ಬಂದ್ಬಿಡುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆಂಟ್ ಸ್ಟೇಟ್ ಬರಬೇಡಿ. ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಳಿ, ಇಲ್ಲ ಅಂತಿಲ್ಲ, ಬಟ್ ಬಿ ಓಪನ್ ಟು ಇನ್ಪುಟ್ಸ್. ಇಟ್ ಟೇಕ್ಸ್ ಟೈಮ್. ನಿಮ್ಗೆ ಯಾವುದು ಇಮಿಡಿಯೇಟ್ ಆಗಿ ಆಗುವಂಥದ್ದಲ್ಲ. ಕೆಲವರು ನ್ಯಾಚುರಲಿ ಬೈ ಬರ್ತ್, ಕೆಲವರು ನ್ಯಾಚುರಲ್ ಪರ್ಫಾರ್ಮರ್ಸ್ ಇರ್ತಾರೆ, ಅದು ನೀನ್ ಹೌದೋ ಅಲ್ವೋ ಅನ್ನೋದು ಗೊತ್ತಾಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ನೀವು ಅದನ್ನ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಇನ್ ಫ್ರಂಟ್ ಆಫ್ ಇದು ಆನ್ ಸ್ಟೇಜ್ ಮಾಡ್ತಿರ್ಬೇಕಾದ್ರೇನೆ ಗೊತ್ತಾಗ್ತಾ ಹೋಗೋದು. ಸೊ ಡೋಂಟ್ ನೆವರ್ ಗೆಟ್ ಇನ್ ಟು ಓವರ್ ಕಾನ್ಫಿಡೆಂಟ್ ಸ್ಟೇಟ್. ಸರ್, ಈಗ ನಾಡಿನ ಜನತೆ ನಿಮ್ಮ ಒಂದು ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾನ ಯಾಕೆ ನೋಡ್ಬೇಕು? ಏನಿದೆ ಸ್ಪೆಷಾಲಿಟಿ, ಏನಿದೆ? ಸ್ಪೆಷಾಲಿಟಿ ಏನಂದ್ರೆ, ಥ್ರಿಲ್ಲರ್ಸ್ ಇಷ್ಟಪಡೋರ್ಗೆ ಒಂದು ಸಿಕ್ಕಾಪಟ್ಟೆ ಮಜಾ ಕೊಡುವಂತ ಸಿನಿಮಾ. ನಿಮ್ಗೆ ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿ ಸೆಟ್ ಮಾಡುತ್ತೆ, ಈ ಕ್ಯಾರೆಕ್ಟರ್ಗಳು ಏನು ಅನ್ನೋದನ್ನ ಒಂದು ಸೆಟ್ ಮಾಡ್ಕೊಡುತ್ತೆ. ಸೆಕೆಂಡ್ ಹಾಫ್ ಇಂದ ನಿಮ್ಗೆ ಅದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಹೋಗುತ್ತೆ. ಹೀಗಿತ್ತ, ಹಂಗ ಇವ್ನ್ ಮಾಡಿದ್ದ ಅವ್ನ್ ಮಾಡಿದ್ದ ಅನ್ನೋದು ಆ ಒಂದು ಮಜಾ ಇದೆಯಲ್ಲ. ಫಿಲ್ಮ್ ಇಸ್ ಆಲ್ ಅಬೌಟ್ ಅಲ್ಲ, ಒಂದು ಮೇಕ್ ಬಿಲೀವ್ ವರ್ಲ್ಡ್ ನ ನೀವೇನ್ ಕಟ್ತಾ ಇದ್ದೀರಾ ಅದನ್ನ ಅವ್ರನ್ನ ನಂಬಿಸಿ, ಇದಲ್ಲ ಇದು ಆ ಥ್ರಿಲ್ಲೇ, ದಟ್ ಇಸ್ ವಾಟ್ ದ ಫಿಲ್ಮ್ ಇಸ್ ಅಬೌಟ್. ಸೊ ಇದರಲ್ಲಿ ಒಂದು ಮ್ಯೂಸಿಕ್ ಅದ್ಭುತವಾಗಿದೆ. ಆಜಾದ್ ಅಂತ ಯುವನ್ ಶಂಕರ್ ರಾಜ್ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರು, ಚೆನ್ನೈಯವರು, ಕೊಯಂಬತ್ತೂರ್ ಅವರು. ಸೊ ಅವರು ಅದ್ಭುತವಾದ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸಿನಿಮಾನ ಒಂದು 2 ಸ್ಟೆಪ್ ಮೇಲೆ ಎತ್ಬಿಟ್ಟಿದ್ದಾರೆ ಸಿನಿಮಾ. ಹಾಗೆ ಕಿಶೋರ್ ಸರ್ ಇದ್ದಾರೆ, ವೀರೇಶ್ ಅಂತ ನನ್ಗೆ ಹೇಳಿ, ಅವರೊಂದು ಸ್ಪೆಷಲ್ ರೋಲ್ ಅಲ್ಲಿ ಇದ್ದಾರೆ. ಅವರು ಅದ್ಭುತವಾಗಿ ಮಾಡಿದ್ದಾರೆ, ಅಂದ್ರೆ ಮೈ ಫೇವ್ರೇಟ್. ಹಾಗೆ ಅಫ್ಕೋರ್ಸ್ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿದಾಗ್ಬೋದು. ನನ್ನ ಫೇವ್ರೇಟ್ ಮುನಿ ಅಂತ ಒಬ್ಬ ನನ್ನ ಗೆಳೆಯ ಇದ್ದಾನೆ, ಅವನೊಂದು ರೋಲ್ ಅಲ್ಲಿ ಮಾಡಿದ್ದಾನೆ. ಸೊ ನನಗೆ ಇವ್ರುಗಳ ಪರ್ಫಾರ್ಮೆನ್ಸ್ ಏನಿದೆಯಲ್ಲ ನನಗೆ ಹೈಲೈಟ್. ಸೊ ನಾನ್ ಸಿನಿಮಾ ಆಸ್ ಎನ್ ಆಡಿಯನ್ಸ್ ನೋಡಿದಾಗ ನನಗೆ ಖುಷಿ ಕೊಟ್ಟಂತ ಆಸ್ಪೆಕ್ಟ್ಸ್ ಆಫ್ ದ ಫಿಲ್ಮ್. ನಿಮ್ಗೆ ಅದು ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಇದೆ. ಸೆಕೆಂಡ್ ಹಾಫ್ ಅಂತೂ ನಾವು ಥಿಯೇಟ್ರಲ್ಲಿ ಜನ ನೋಡಿದಾಗ ನಾವು ಫಸ್ಟ್ ಹಾಫ್ ಒಂಚೂರು ಹಂಗೆ ಹಿಂಗೆ ಅಂತ ಅನ್ನಿಸ್ತು. ಕೆಲವರು ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು, ಸೆಕೆಂಡ್ ಹಾಫ್ ಮಾತ್ರ ಓವರ್ ಆಲ್ ಎಲ್ಲರಿಗೂ ಇಷ್ಟ ಆಗಿದೆ. ಹಾಗೆ ಸರ್, ಇಷ್ಟೊತ್ತು ಬಿಡುವುದಾದ ಸಮಯದಲ್ಲಿ ನಮಗಾಗಿ ಬಂದು ಬಿಡುವು ಮಾಡಿಕೊಂಡು ಡಬ್ಬಿಂಗ್ ಅಲ್ಲಿ ಇದ್ರಿ, ಅದನ್ನ ಬಿಡುವು ಮಾಡಿಕೊಂಡು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನನಗೆ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ.